First time that levels of global poverty will go up. The scope of this pandemic is unprecedented. More and more communities are welcoming refugees and Women are at the forefront of positive social change. We cannot ignore racism any longer. That the worst effects of climate change can still be avoided. More droughts, more floods, more forest fires. ಆದ್ದರಿಂದ ಇವೆಲ್ಲವೂ ಬಹಳ ಹತಾಶಾಪೂರ್ವಕವಾಗಿ ಕಂಡುಬರುತ್ತಿದೆ. ನಿಜಾನ? ಆದರೆ ಎಲ್ಲವೂ ಕೆಟ್ಟದ್ದಲ್ಲ. ಜಗತ್ತಿನಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವ ಜನರು ನನಗೆ ತಿಳಿದಿದೆ. ಆದರೆ ನಡೆಯುತ್ತಿರುವ ಅನ್ಯಾಯ ಮತ್ತು ಸಂಕಟಗಳನ್ನು ನೋಡಿ ನಮ್ಮ ಕೃತಿಗಳು ಬದಲಾವಣೆಯನ್ನು ತರುತ್ತದೆ ಎಂದು ನೀವು ನಿಜವಾಗಿಯೂ ಭಾವಿಸುತ್ತೀರಾ? ಕ್ಷಮಿಸಿ, ನಾನು ತಡವಾಗಿ ಬಂದಿದ್ದೇನೆ. ಸ್ವಾಗತ. ಧನ್ಯವಾದಗಳು. ಸುಂದರವಾದ ಹೂಗಳು. ಹೌದಲ್ಲ? ಕೆಲವು ಮಕ್ಕಳು ಎಲ್ಲರಿಗೂ ಹೂಗಳನ್ನು ನೀಡುತ್ತಿದ್ದರು. ಸಂತೋಷ. ನಾವು ಪ್ರಪಂಚದ ಸ್ಥಿತಿಯನ್ನು ಚರ್ಚಿಸುತ್ತಿದ್ದೆವು ಮತ್ತು ನಮ್ಮ ಕೃತಿಗಳು ತುಂಬಾ ಚಿಕ್ಕದಾಗಿದ್ದರೂ ದೊಡ್ಡ ರೀತಿಯಲ್ಲಿ ಪ್ರಭಾವ ಬೀರಲು ಹೇಗೆ ಸಾಧ್ಯ ಎಂದು ಮನಗಾಣಿಸುತ್ತಿದ್ದೆವು. ಆದರೆ ನಾವು ಅಳವಡಿಸಿಕೊಳ್ಳುವ ಪ್ರತಿಯೊಂದು ಸೇವೆಯು ಅದೆಷ್ಟೇ ಚಿಕ್ಕದಾದರೂ ನಮ್ಮ ಮತ್ತು ನಮ್ಮ ಸುತ್ತಲಿನ ಪ್ರಪಂಚದ ಪರಿವರ್ತನೆಗೆ ಕೊಡುಗೆ ನೀಡುತ್ತದೆ. ನಾವು ನೋಡೋಣ. ಪ್ರಪಂಚವು ಹೆಚ್ಚು ಗೊಂದಲ ಮತ್ತು ಪ್ರಕ್ಷುಬ್ಧತೆಯನ್ನು ಅನುಭವಿಸುತ್ತಿದ್ದರೂ ಮಾನವತೆಯ ಪರಸ್ಪರ ಅವಲಂಬನೆ ಮತ್ತು ಒಂದೇ ಮಾನವ ಕುಟುಂಬಕ್ಕಾಗಿ ಪ್ರಜ್ಞಾಪೂರ್ವಕ ಪರಸ್ಪರ ಬಾಂಧವ್ಯಗಳು ಬೆಳೆಯುತ್ತಲಿದೆ. ಪ್ರಪಂಚದಾದ್ಯಂತ 1 ಲಕ್ಷಕ್ಕೂ ಹೆಚ್ಚಿನ ಪ್ರದೇಶಗಳಲ್ಲಿ ವ್ಯಕ್ತಿಗಳು ಮತ್ತು ಸಮುದಾಯಗಳು ಬಹಾವುಲ್ಲಾರವರ ದೃಷ್ಟಿಕೋನದ ಮಾನವೈಕ್ಯತೆಯ ವಿಚಾರದಿಂದ ಸ್ಫೂರ್ತಿಯನ್ನು ಪಡೆಯುತ್ತಿದ್ದಾರೆ. ಸಮಾಜದ ರಚನೆಗಳು ಮತ್ತು ಸಂಬಂಧಗಳ ಪರಿವರ್ತನೆಗೆ ಅಗತ್ಯವಿರುವ ದೂರದೃಷ್ಟಿಯು ಅತ್ಯಗತ್ಯ. ಲಕ್ಷಾಂತರ ಜನರು ಬಹಾವುಲ್ಲಾರವರ ಏಕತೆ ಮತ್ತು ನ್ಯಾಯದ ಬೋಧನೆಗಳನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸುತ್ತಿರುವುದರಿಂದ ಸಂಸ್ಕೃತಿಯಲ್ಲಿ ಗಂಭೀರವಾದ ಪ್ರಗತಿಯನ್ನು ಸಾಧಿಸಲು ಪ್ರಾರಂಭವಾಗುತ್ತದೆ. ವ್ಯಕ್ತಿಗಳು ತಮ್ಮನ್ನು ಸಾಮಾಜಿಕ ಬದಲಾವಣೆಯ ನಾಯಕರನ್ನಾಗಿ ಕಾಣುವರು ಮತ್ತು ತಮ್ಮ ನೆರೆಹೊರೆ ಮತ್ತು ಹಳ್ಳಿಗಳ ಸುಧಾರಣೆಗೆ ಕೊಡುಗೆಯನ್ನು ನೀಡಲು ಪ್ರಯತ್ನಿಸುವರು. ಆರಾಧನೆ ಮತ್ತು ಸೇವೆಯ ಕ್ರಿಯಾತ್ಮಕ ಮಾದರಿಯಿಂದ ನಿರೂಪಿಸಲ್ಪಟ್ಟ ಸಮುದಾಯಗಳು ಎಲ್ಲರ ಆಧ್ಯಾತ್ಮಿಕ ಮತ್ತು ಭೌತಿಕ ಯೋಗಕ್ಷೇಮವನ್ನು ಉತ್ತೇಜಿಸುತ್ತಿವೆ. ತಮ್ಮ ಅಂತರ್ಗತವಾದ ಆಧ್ಯಾತ್ಮಿಕ ಗುಣಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಪ್ರಪಂಚದ ಜನರ ವೈವಿಧ್ಯತೆ ಮತ್ತು ಏಕತೆಯನ್ನು ಪ್ರಶಂಸಿಸಲು ಮಕ್ಕಳನ್ನು ಬೆಳೆಸಲಾಗುತ್ತಿದೆ. ಯುವಜನರು ತಮ್ಮ ಜೀವನದ ನಿರ್ಣಾಯಕ ಹಂತವನ್ನು ತಲುಪಲು ಮತ್ತು ನ್ಯಾಯಯುತವಾದ ಭವಿಷ್ಯವನ್ನು ನಿರ್ಮಿಸಲು ತಮ್ಮ ಶಕ್ತಿಯನ್ನು ಹರಿಸಲು ಸಶಕ್ತರಾಗುತ್ತಿದ್ದಾರೆ. ಕುಟುಂಬಗಳು ಹೆಚ್ಚಿನ ಏಕತೆಯನ್ನು ಅನುಭವಿಸುತ್ತಿವೆ ಮತ್ತು ಸ್ಥಳೀಯ ಸಮುದಾಯ ಜೀವನವನ್ನು ಬಲಪಡಿಸಲು ಕುಟುಂಬಗಳ ಗುಂಪುಗಳು ಒಗ್ಗೂಡುತ್ತಿವೆ. ಬಿಡಿ ವ್ಯಕ್ತಿಗಳು, ಸಮುದಾಯಗಳು ಮತ್ತು ಸಂಸ್ಥೆಗಳ ನಡುವಿನ ಸಂಬಂಧಗಳು ಸಹಕಾರ ಮತ್ತು ಪರಸ್ಪರ ಸಹಭಾಗಿತ್ವದೊಂದಿಗೆ ವ್ಯಾಖ್ಯಾನಿಸಲ್ಪಡುತ್ತಿವೆ. ಈ ಎಲ್ಲ ಪ್ರಯತ್ನಗಳು ಬಹಾವುಲ್ಲಾರವರು ರೂಪಿಸಿದ ಶಾಂತಿಯುತ ಮತ್ತು ಸಮೃದ್ಧ ಜಾಗತಿಕ ನಾಗರಿಕತೆಗೆ ಮಾನವತೆಯನ್ನು ಹತ್ತಿರ ತರುವ ಗುರಿಯನ್ನು ಹೊಂದಿವೆ. ಆಗಲಿ, ಖಂಡಿತವಾಗಿಯೂ ಇದು ನನಗೆ ಭರವಸೆ ನೀಡುತ್ತದೆ. ಹೌದು, ಅದರ ಬಗ್ಗೆ ಸ್ವಲ್ಪ ಯೋಚಿಸಿ. ನಿಮ್ಮ ಭಕ್ತ್ಯಾತ್ಮಕ ಕೂಟ, ನಿಮ್ಮ ಮಕ್ಕಳ ತರಗತಿ ಮತ್ತು ನಿಮ್ಮ ಕಿಶೋರರ ಗುಂಪು ಅವರೆಲ್ಲರೂ ಪರಿವರ್ತನೆಗೆ ಕೊಡುಗೆ ನೀಡುತ್ತಿದ್ದಾರೆ. ಹೌದು, ಆದರೆ ನಮ್ಮ ಮುಂದೆ ಇನ್ನೂ ಸುದೀರ್ಘ ಮಾರ್ಗವಿದೆ ಮತ್ತು ಬದಲಾವಣೆಯು ಸಮಯ ತೆಗೆದುಕೊಳ್ಳುತ್ತದೆ. ನಿಜವಾಗಿ ನಾವು 100 ವರ್ಷಗಳ ಹಿಂದಿನ ಬಹಾಯಿ ಸಮುದಾಯವನ್ನು ನೋಡಿದರೆ ಅಬ್ದುಲ್ ಬಹಾರ್ ಅವರು ಸ್ವರ್ಗಾರೋಹಣವಾದ ಬಳಿಕ ಅದು ತುಂಬಾ ವಿಭಿನ್ನವಾಗಿ ಕಾಣುವುದು. ನಾವು ಎಷ್ಟರ ಮಟ್ಟಿಗೆ ಮುಂದುವರೆದಿದ್ದೇವೆ ಎಂಬುದನ್ನು ನಾವು ಪ್ರತಿಫಲಿಸಿದಾಗ ಇಂದಿನ ಸಾಧನೆಗಳು ನಮಗಿಂತ ಹಿಂದಿನವರ ತ್ಯಾಗ ಮತ್ತು ಧೈರ್ಯದ ಫಲಿತಾಂಶವಾಗಿದೆ ಎಂಬುದನ್ನು ನಾವು ನೋಡಬಹುದು. ಆಗ ನೆಡಲ್ಪಟ್ಟ ಬೀಜಗಳು ಫಲ ನೀಡುತ್ತಿರುವುದು ನಿಜ. ಅದು ಸರಿ. ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಾವು ಮುಂದುವರಿಯಲು ಅಗತ್ಯವಿರುವ ದೃಷ್ಟಿಕೋನವನ್ನು ನೀಡುತ್ತದೆ. ಮುಂದುವರಿಸೋಣ. ನಗರವು ಹಿಂದೆಂದೂ ಈ ರೀತಿಯ ಶವ ಸಂಸ್ಕಾರವನ್ನು ನೋಡಿರಲಿಲ್ಲ. ಯಹೂದಿ, ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮಗಳಿಂದ 10,000 ಶೋಕತಪ್ತರು, ಮಹಿಳೆಯರು, ಪುರುಷರು ಮತ್ತು ಮಕ್ಕಳು, ಶ್ರೀಮಂತರು ಮತ್ತು ಬಡವರು ಎಲ್ಲರಿಗೂ ಪ್ರೀತಿಯ ತಂದೆಯಾಗಿದ್ದ ಅಬ್ದುಲ್ ಬಹಾರ್ ಅವರಿಗೆ ಗೌರವ ಸಲ್ಲಿಸಲು ಒಟ್ಟುಗೂಡಿದರು. ಬಹಾವುಲ್ಲಾರ್ ಅವರ ಉತ್ತರಾಧಿಕಾರಿಯಾದ ಅಬ್ದುಲ್ ಬಹಾರ್ ಅವರು ಮಾನವ ಐಕ್ಯತೆಯನ್ನು ಉತ್ತೇಜಿಸಲು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು. ಆ ಏಕತೆಯ ತಿರುಗಾಣಿ ಬಹಾವುಲ್ಲಾರ್ ಅವರ ಒಡಂಬಡಿಕೆಯಾಗಿದೆ.
ಇದು ಇಂದಿನ ಸಮಾಜದ ರಚನೆಯಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಸಾಧಿಸುವ ಮನೋಭಾವ ಮತ್ತು ವಿಧಾನ ಎರಡನ್ನೂ ಒಳಗೊಂಡಿರುವ ಒಡಂಬಡಿಕೆಯಾಗಿದೆ. ಬಹಾವುಲ್ಲರವರಿಂದ ಒಡಂಬಡಿಕೆಯ ಕೇಂದ್ರವಾಗಿ ನೇಮಕಗೊಂಡ ಅಬ್ದುಲ್ ಬಹಾ ಸಮುದಾಯದ ಏಕತೆಯನ್ನು ಖಾತ್ರಿಪಡಿಸಿದರು ಮತ್ತು ಅವರ ಬೋಧನೆಗಳ ಸಮಗ್ರತೆಯನ್ನು ಕಾಪಾಡಿದರು. ಅವರ ಕೊನೆಯ ಮತ್ತು ಶ್ರೇಷ್ಠ ಕೊಡುಗೆ ಅವರ ಇಚ್ಛಾ ಮತ್ತು ಮೃತ್ಯು ಪತ್ರವಾಗಿತ್ತು. ಅದರಲ್ಲಿ ಅವರ ಆಡಳಿತಾತ್ಮಕ ಆದೇಶವನ್ನು ಸಾಕ್ಷಾತ್ಕರಿಸಿದರು ಮತ್ತು ಅವರ ಪ್ರೀತಿಯ ಮೊಮ್ಮಗ ಶೋಗಿ ಎಫೆಂಡಿಯನ್ನು ಬಹಾಯಿ ಧರ್ಮದ ಸಂರಕ್ಷಕರನ್ನಾಗಿ ನೇಮಿಸಿದರು. ಹೀಗೆ ಬಹಾಯಿಗಳೆಲ್ಲರೂ ತಿರುಗಬೇಕಾದ ಒಡಂಬಡಿಕೆಯ ಶಕ್ತಿಯ ನಿರಂತರತೆಯನ್ನು ಖಾತ್ರಿಪಡಿಸಿದರು. ಅಬ್ದುಲ್ ಬಹಾ ತನ್ನ ಪ್ರೀತಿ ಪಾತ್ರರ ಕೈಯನ್ನು ಮಾತ್ರ ಬಿಟ್ಟಿರಲಿಲ್ಲ. ಕೆಲವೊಮ್ಮೆ ನಾನು ತುಂಬ ಒಂಟಿಯಾಗಿ ಭಾವಿಸುತ್ತೇನೆ. ಅಬ್ದುಲ್ ಬಹಾ ನನ್ನೊಂದಿಗಿರುವರು ಎಂದು ನನಗೆ ತಿಳಿದಿದೆ. ಆದರೆ ಇಂದು ನನ್ನ ಸ್ನೇಹಿತರು ನಮ್ಮ ತರಗತಿಯ ಹೊಸ ಹುಡುಗನ ಬಗ್ಗೆ ಮತ್ತೆ ಕೆಟ್ಟದಾಗಿ ಮಾತನಾಡುತ್ತಿದ್ದರು. ಈ ಬಾರಿ ಏನೂ ಮಾಡದೆ ಸುಮ್ಮನೆ ನಾನು ಅವರಿಗೆ ನಿಲ್ಲಿಸಲು ಹೇಳಿದೆ. ಆದರೆ ನಂತರ ಅವರು ನನ್ನನ್ನು ಗೇಲಿ ಮಾಡಲು ಪ್ರಾರಂಭಿಸಿದರು. ನೀನು ಧೈರ್ಯವನ್ನು ಪ್ರದರ್ಶಿಸಿರುವೆ. ಸದಾಕಾಲ ಒಳ್ಳೆಯದರ ಪರ ನಿಲ್ಲುವುದು ಸುಲಭವಲ್ಲ. ಯಾಕೋ ತುಂಬ ಒಂಟಿತನ ಅನಿಸುತ್ತದೆ. ಜಗತ್ತನ್ನು ಉತ್ತಮವಾಗಿ ಬದಲಾಯಿಸಿದ ಅನೇಕ ಜನರು ಕೆಲವೊಮ್ಮೆ ಒಂಟಿತನವನ್ನು ಅನುಭವಿಸುತ್ತಾರೆ. ಅವರ ಅಜ್ಜ ಅಬ್ದುಲ್ ಬಹಾ ನಿಧನರಾದಾಗ ಶೋಗಿ ಎಫೆಂಡಿ ಅವರಿಗೆ ಕೇವಲ 24 ವರ್ಷ ವಯಸ್ಸಾಗಿತ್ತು. ಅವರು ಎದೆಗುಂದಿದರು. ಪ್ರಪಂಚದ ಭಾರವನ್ನು ಈಗ ಅವರ ಹೆಗಲ ಮೇಲೆ ಹೇರಲಾಯಿತು. ಅವರು ಎಷ್ಟು ಅಗಾಧ ಮತ್ತು ಏಕಾಂಗಿಯಾಗಿ ಭಾವಿಸಿರಬಹುದು ಎಂದು ನೀನು ಊಹಿಸಬಲ್ಲೆಯಾ? ಅವರು ಈಗ ಧರ್ಮರಕ್ಷಕರಾಗಿದ್ದಾರೆ. ಆಧ್ಯಾತ್ಮಿಕವಾದ ಮತ್ತು ಭೌತಿಕವಾದ ಸಮೃದ್ಧ ನಾಗರಿಕತೆಯನ್ನು ಬಹಾವುಲ್ಲರವರ ದೃಷ್ಟಿಯನ್ನು ವಾಸ್ತವಕ್ಕೆ ರೂಪಾಂತರಿಸಿರುವ ಜವಾಬ್ದಾರಿಯನ್ನು ಅವರು ಹೊಂದಿದ್ದರು. ಅವರ ಹೊಸ ಜವಾಬ್ದಾರಿಯನ್ನು ಅಂಗೀಕರಿಸದವರ ವಿರೋಧವನ್ನು ಅವರು ಎದುರಿಸಿದರು. ಬಹಾವುಲ್ಲರವರ ಮಗಳು ಬಹಿಯಾ ಖಾನುಮ್ ರವರು, ಅವರ ದೊಡ್ಡಮ್ಮ ಅವರಿಗೆ ಹೆಚ್ಚು ಸಾಂತ್ವನ ಮತ್ತು ಶಕ್ತಿಯ ಮೂಲವಾಗಿದ್ದರು. ಆಕೆಯ ಬೆಂಬಲದೊಂದಿಗೆ ಮತ್ತು ಅಬ್ದುಲ್ ಬಹಾ ಯಾವಾಗಲೂ ತಮ್ಮೊಂದಿಗೆ ಇರುವವರೆಂದು ತಿಳಿದುಕೊಂಡು ಶೋಗಿ ಎಫೆಂಡಿಯವರು ಸಂರಕ್ಷಕರ ಪಾತ್ರಕ್ಕೆ ತನ್ನನ್ನು ತಾನೇ ಅರ್ಪಿಸಿಕೊಂಡರು. ಸಾವಿರದ 1921ರಲ್ಲಿ ಬಹಾಯಿ ಸಮುದಾಯವು ಪ್ರಮುಖವಾಗಿ ವ್ಯಕ್ತಿಗಳು ಮತ್ತು ಸಮುದಾಯಗಳ ಗುಂಪುಗಳನ್ನು ಒಳಗೊಂಡಿದ್ದು, ಕೆಲವು ಚಿಕ್ಕ, ಕೆಲವು ದೊಡ್ಡ, ಯಾವುದೇ ಸ್ಪಷ್ಟವಾದ ಸಂಘಟನೆ ಇಲ್ಲದೆ ಪ್ರಪಂಚದಾದ್ಯಂತ ಹರಡಿಕೊಂಡಿವೆ. ಕೆಲವರು ತಮ್ಮ ನಂಬಿಕೆಗಳಿಗಾಗಿ ಕಿರುಕುಳಕ್ಕೀಡಾಗಿದ್ದರು ಮತ್ತು ಅನೇಕ ಭೌತಿಕವಾಗಿ ಹೋರಾಡುತ್ತಿದ್ದರು. ಈ ಜಾಗತಿಕ ನಾಗರಿಕತೆಯನ್ನು ಕಡಿಮೆ ಜನರು ಮತ್ತು ಅಂತಹ ಅಲ್ಪ ವಿಧಾನಗಳೊಂದಿಗೆ ಹೇಗೆ ನಿರ್ಮಿಸಲಾಗುವುದು? ಸಹಜವಾಗಿ ಅಂತಹ ನಾಗರಿಕತೆಯ ನಿರ್ಮಾಣಕ್ಕೆ ಪ್ರತಿಯೊಬ್ಬರ ಪ್ರಜ್ಞಾಪೂರ್ವಕ ಭಾಗವಹಿಸುವಿಕೆಯ ಅಗತ್ಯವಿರುತ್ತದೆ. ವಿಶ್ವ ನಾಗರಿಕತೆಯ ಹೊರಹೊಮ್ಮುವಿಕೆಗೆ ಪ್ರತಿಯೊಂದು ರಾಷ್ಟ್ರ ಮತ್ತು ಪ್ರತಿಯೊಂದು ಗುಂಪು, ವಾಸ್ತವವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಹಂತದ ಮಟ್ಟಿಗೆ ಕೊಡುಗೆ ನೀಡಲು ಸಮರ್ಥರಾಗಬೇಕು. ಆ ಸಮಯದಲ್ಲಿ ಬಹಾವುಲ್ಲರವರ ಸಂದೇಶವನ್ನು ಕೆಲವೇ ಜನರು ತಿಳಿದಿದ್ದರು. ವಿಶ್ವದ ಎಲ್ಲ ಪ್ರಜೆಗಳೊಂದಿಗೆ ಅದನ್ನು ಹೇಗೆ ಹಂಚಿಕೊಳ್ಳಬಹುದು?
ಉತ್ತರ ಅಮೆರಿಕಾದ ಬಹಾಯಿಗಳನ್ನು ಉದ್ದೇಶಿಸಿ ದಿವ್ಯ ಯೋಜನೆಯ ಶಾಸನದಲ್ಲಿ ಈ ಜಾಗತಿಕ ದೃಷ್ಟಿಕೋನದ ಕಾರ್ಯನಿರ್ವಾಹಕರಿಗೆ ಅಬ್ದುಲ್ ಬಹಾರವರು ಧರ್ಮದ ಬೆಳವಣಿಗೆ ಮತ್ತು ಸ್ಥಾಪನೆಗೆ ಸನ್ನದನ್ನು ಒದಗಿಸಿದ್ದಾರೆ. ಈ ಶಾಸನಗಳಲ್ಲಿ ಜಗತ್ತಿನ ಆಧ್ಯಾತ್ಮಿಕ ಪುನರುಜ್ಜೀವನದ ಬೀಜಗಳು ಮತ್ತು ಆ ನಾಗರಿಕತೆಯ ಹೊರಹೊಮ್ಮುವಿಕೆಯು ಸುಪ್ತವಾಗಿ ಅಡಗಿದೆ. ಆದರೆ ಭವಿಷ್ಯದ ಈ ನಾಗರಿಕತೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ? ನಿರ್ಧಾರಗಳನ್ನು ಹೇಗೆ ಮಾಡಲಾಗುವುದು? ಪ್ರತಿಯೊಂದು ಕರೆಗೂ ಹೇಗೆ ಪ್ರತಿಕ್ರಿಯಿಸಬಹುದು? ಸುವ್ಯವಸ್ಥಿತ ಸಂಘಟನೆಯ ಅಗತ್ಯವಾಗಿದ್ದು ಅದು ಎಲ್ಲರ ಅಗತ್ಯತೆಗಳು ಮತ್ತು ಯೋಗಕ್ಷೇಮವನ್ನು ಪೂರೈಸುತ್ತದೆ. ಬಹಾವುಲ್ಲಾರವರೇ ಸ್ವತಃ ಇಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುವರು. ಅಬ್ದುಲ್ ಬಹಾರವರ ಇಚ್ಛಾ ಮತ್ತು ಮೃತ್ಯು ಪತ್ರದಲ್ಲಿ ಬಹಾಯಿ ಆಡಳಿತ ವ್ಯವಸ್ಥೆಯ ನೀಲನಕ್ಷೆಯು ನಮೂದಿಸಲ್ಪಟ್ಟಿದೆ. ಈಗ ಶೋಗಿ ಎಫೆಂಡಿಯವರು ಅದನ್ನು ನಿರ್ಮಾಣ ಮಾಡುವ ಸಮಯ ಪ್ರಾರಂಭವಾಗಿದೆ. ಅಬ್ದುಲ್ ಬಹಾರವರ ಸ್ವರ್ಗಾರೋಹಣದ ನಂತರ ಮತ್ತು 1930ರ ದಶಕದ ಮಹಾ ಆರ್ಥಿಕ ಕುಸಿತದ ಮಧ್ಯೆ ಬಹಾಯಿಗಳು ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಶೋಗಿ ಎಫೆಂಡಿಯವರ ನಿರ್ದೇಶನಗಳಿಗೆ ಪ್ರೀತಿ ಮತ್ತು ನಂಬಿಕೆಯಿಂದ ಪ್ರತಿಕ್ರಿಯಿಸಿದರು. ಅವರು ಬಹಾವುಲ್ಲಾರ್ ಅವರ ಬೋಧನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದನ್ನು ಮುಂದುವರೆಸಿದರು ಮತ್ತು ಸ್ಥಳೀಯ ಆಧ್ಯಾತ್ಮಿಕ ಸಭೆಗಳನ್ನು ರೂಪಿಸಲು ಪ್ರಾರಂಭಿಸಿದರು. ಈ ಹೊಸ ಸಂಸ್ಥೆಯನ್ನು ರಚಿಸುವಾಗ ಇಂದು ಅನೇಕ ಸ್ಥಳಗಳಲ್ಲಿ ಜನರು ಮಾರ್ಗದರ್ಶನ ಮತ್ತು ಪ್ರಕಾಶಕ್ಕಾಗಿ ಸ್ಥಳೀಯ ಆಧ್ಯಾತ್ಮಿಕ ಸಭೆಗಳತ್ತ ಹೇಗೆ ಮೊರೆ ಹೋಗುತ್ತಿದ್ದಾರೆಂದು ಅವರು ಊಹಿಸಬಹುದೇ? ಈ ಸಭೆಗಳು ತಾವು ಅವಿಭಾಜ್ಯ ಅಂಗವಾಗಿರುವ ಸಮಾಜಗಳಲ್ಲಿ ದುಃಖವನ್ನು ತಡೆಗಟ್ಟುವ ಮತ್ತು ನಿವಾರಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತಿವೆ. ಇಂದು ಕೆಲವು ನಿಲುವುಗಳಲ್ಲಿ ಸ್ಥಳೀಯ ಸರ್ಕಾರಗಳು ಮತ್ತು ಇತರ ಸಂಸ್ಥೆಗಳು ತಮ್ಮ ಸಮುದಾಯಗಳನ್ನು ಮುನ್ನಡೆಸಲು ಈ ಸಭೆಗಳ ಸಹಯೋಗದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಸಾಕಷ್ಟು ಸಂಖ್ಯೆಯ ಸ್ಥಳೀಯ ಸಭೆಗಳು ರಚನೆಯಾದಾಗ ಅವು ಹೊಸ ರಾಷ್ಟ್ರೀಯ ಆಧ್ಯಾತ್ಮಿಕ ಸಭೆಗಳ ಚುನಾವಣೆಗೆ ಹಾದಿ ಮಾಡಿಕೊಟ್ಟವು. ಶೋಗಿ ಎಫೆಂಡಿಯವರ ಮಾರ್ಗದರ್ಶನದಲ್ಲಿ ಧರ್ಮ ಮತ್ತು ಅದರ ಸಮಾಜವನ್ನು ಕಟ್ಟುವ ಶಕ್ತಿಗಳ ಬೆಳವಣಿಗೆಗೆ ಅವಿಭಾಜ್ಯವಾದ ಆಡಳಿತಾತ್ಮಕ ವ್ಯವಸ್ಥೆಯು ರೂಪುಗೊಳ್ಳಲು ಪ್ರಾರಂಭಿಸಿತು. ಈಗ ಆಡಳಿತದ ಸ್ತಂಭಗಳನ್ನು ಸ್ಥಾಪಿಸಲಾಗುತ್ತಿರುವುದರಿಂದ ದೈವಿಕ ಯೋಜನೆಯ ವ್ಯವಸ್ಥಿತ ಅನಾವರಣಗಳನ್ನು ಪ್ರಾರಂಭಿಸಲು ಸಾಧ್ಯವಾಯಿತು. ದೈವಿಕ ಯೋಜನೆಯ ಮೊದಲ ಹಂತವು 1937ರಲ್ಲಿ ಸಪ್ತವಾರ್ಷಿಕ ಯೋಜನೆಯಾಗಿದ್ದು ಒಂದೊಂದಾಗಿ ರಾಷ್ಟ್ರೀಯ ಸಮುದಾಯಗಳನ್ನು ಸ್ಥಾಪಿಸಲಾಯಿತು ಮತ್ತು ಪ್ರಬುದ್ಧರಾದಾಗ ಅವರು ತಮ್ಮದೇ ಆದ ಯೋಜನೆಯನ್ನು ಅಳವಡಿಸಿಕೊಂಡರು. ವಿಶ್ವ ಸಮರ 2ರ ಆರಂಭದಲ್ಲಿ ರಾಷ್ಟ್ರಗಳು ಆಕ್ರಮಣದ ಸೈನ್ಯವನ್ನು ಪ್ರಾರಂಭಿಸಿದಾಗ ಬಹಾಯಿಗಳು ಪ್ರೀತಿಯ ಸೈನ್ಯವನ್ನು ಸಜ್ಜುಗೊಳಿಸಲು ಮೇಲೆದ್ದರು. ಮುಂದಿನ ದಶಕಗಳಲ್ಲಿ ವ್ಯಕ್ತಿಗಳು ಮತ್ತು ಕುಟುಂಬಗಳು ಮೊದಲಿಗೆ ಹೆಚ್ಚಾಗಿ ಉತ್ತರ ಅಮೆರಿಕ ಹಾಗೂ ಇರಾನ್ನಾದ್ಯಂತಹ ಸಮುದಾಯಗಳಿಂದ ಧರ್ಮರಕ್ಷಕರ ಯೋಜನೆಗಳಿಗೆ ಧೈರ್ಯ ಮತ್ತು ನಿರ್ಣಯದೊಂದಿಗೆ ಪ್ರತಿಕ್ರಿಯಿಸಿದರು. ತಮ್ಮ ತಾಯ್ನಾಡಿನಾದ್ಯಂತ ನಗರಗಳು ಮತ್ತು ಪಟ್ಟಣಗಳಿಗೆ ಪ್ರಯಾಣಿಸುವುದರ ಜೊತೆಗೆ ಉತ್ತರ ಅಮೆರಿಕಾದಲ್ಲಿನ ಸ್ನೇಹಿತರು ಮಧ್ಯ ಮತ್ತು ದಕ್ಷಿಣ ಅಮೆರಿಕದ ದೇಶಗಳಿಗೆ ಪ್ರಯಾಣಿಸಿದರು. ಆದರೆ ಧರ್ಮದ ತೊಟ್ಟಿಲಲ್ಲಿರುವ ಬಹಾಯಿಗಳು ಪೂರ್ವ ಮತ್ತು ದೂರದ ದೇಶಗಳಿಗೆ ಪ್ರಯಾಣಿಸಿದರು. ಅನೇಕ ಸವಾಲುಗಳು ಮತ್ತು ಕಷ್ಟಗಳನ್ನು ಎದುರಿಸುತ್ತಿದ್ದರೂ ಪ್ರಪಂಚದ ಎಲ್ಲ ಭಾಗಗಳಲ್ಲಿನ ಜನರೊಂದಿಗೆ ಏಕತೆ ಮತ್ತು ಶಾಂತಿಯ ಸಂದೇಶವನ್ನು ಹಂಚಿಕೊಳ್ಳಲು ಅವರು ತಮ್ಮ ಮನೆಗಳನ್ನು ತೊರೆದರು. ಬಹಾವುಲ್ಲಾರ ಧರ್ಮವನ್ನು ಸ್ವೀಕರಿಸಿದವರು ಸಮಾಜದ ಎಲ್ಲ ಸ್ತರಗಳ ವ್ಯಕ್ತಿಗಳಾಗಿದ್ದರು. ಧರ್ಮವನ್ನು ಸ್ವೀಕರಿಸಿದ ಮೊದಲ ರಾಣಿಯಾದ ರೊಮೇನಿಯಾದ ರಾಣಿ ಮೇರಿ ಸೇರಿದಂತೆ ಶೋಗಿ ಎಫೆಂಡಿಯವರು ವ್ಯಕ್ತಿಗಳು, ಗುಂಪುಗಳು ಮತ್ತು ಬಹಾಯಿ ಸಂಸ್ಥೆಗಳಿಗೆ ಮಾರ್ಗದರ್ಶನ ನೀಡುವ, ಪ್ರೇರೇಪಿಸುವ ಮತ್ತು ಪ್ರೋತ್ಸಾಹಿಸುವ ಸಾವಿರಾರು ಪತ್ರಗಳನ್ನು ಬರೆದರು. ಅವರು ಆಳವಾದ ಅಂತರ್ದೃಷ್ಟಿಯನ್ನು ನೀಡಿದರು, ಭವಿಷ್ಯದ ವಿಸ್ಮಯ ಸ್ಫೂರ್ತಿದಾಯಕ ದೃಷ್ಟಿಕೋನವನ್ನು ನಿರ್ಮಿಸಿದರು. ಅವರು ಬಹಾಯಿ ಬರಹಗಳನ್ನು ಆಂಗ್ಲಕ್ಕೆ ಅನುವಾದಿಸಿದರು, ಪವಿತ್ರ ಗ್ರಂಥಗಳನ್ನು ವಿವರಿಸಿದರು,
ಮತ್ತು ಪವಿತ್ರ ಭೂಮಿಯಲ್ಲಿ ನಂಬಿಕೆಯ ಆಧ್ಯಾತ್ಮಿಕ ಮತ್ತು ಆಡಳಿತ ಕೇಂದ್ರವನ್ನು ಅಭಿವೃದ್ಧಿಪಡಿಸಿದರು. ಅವರ ಪ್ರಚಂಡ ಪರಂಪರೆಯು ಮುಂದಿನ ಶತಮಾನಗಳವರೆಗೆ ಮಾನವ ಕುಲಕ್ಕೆ ಮಾರ್ಗದರ್ಶನ ನೀಡುತ್ತದೆ. ಯೋಗಿ ಎಫೆಂಡಿಯವರಿಗೆ ಮಾರ್ಗದರ್ಶನ ಮತ್ತು ರಕ್ಷಣೆ ನೀಡಲಾಗಿದ್ದರೂ ಸಹ ಅವರು ಯಾತನೆಗೊಳಗಾಗಲಿಲ್ಲ ಎಂದರ್ಥವಲ್ಲ. ಅವರು ಆಳವಾದ ದುಃಖ ಮತ್ತು ಹತಾಶೆಯ ಕ್ಷಣಗಳನ್ನು ಎದುರಿಸಿದ್ದರು. ಆ ಕ್ಷಣಗಳಲ್ಲಿ ಅವರು ಏನು ಮಾಡಿದರು? ಅಬ್ದುಲ್ ಬಹಾ ತನಗೆ ಸಹಾಯವೆಸಗುವಂತೆ ಅವರು ಪ್ರಾರ್ಥಿಸಿದರು ಮತ್ತು ನಂತರ ಕಾರ್ಯನಿರ್ವಹಿಸಿದರು. ನಾನು ಕೂಡ ಪ್ರಾರ್ಥಿಸಲು ಹೋಗುತ್ತೇನೆ ಮತ್ತು ನಾಳೆ ನಾನು ಹೊಸ ಬಾಲಕನೊಂದಿಗೆ ಸ್ನೇಹ ಬೆಳೆಸಲಿದ್ದೇನೆ. Germany invades Poland and the free state of Danzig. 6. The first atomic bomb hit Hiroshima. Peace and a final end to history. 51 United Nations have organized to give the civilized Universal Declaration of Human Rights. South Korea becomes a battleground. ನೀವು ಏನನ್ನು ನೋಡುತ್ತಿದ್ದೀರಿ? ಇದು ಶಾಲೆಯ ವಿಚಾರವಾಗಿ ನಾವು 1940 ಮತ್ತು 50ರ ದಶಕವನ್ನು ಅಧ್ಯಯನ ಮಾಡುತ್ತಿದ್ದೇವೆ. ಅಂದು ನಾನು ಜೀವಂತವಿರಲಿಲ್ಲ, ಆದ್ದರಿಂದ ತುಂಬಾ ಸಂತೋಷವಾಗಿದೆ. ಅದು ಇತಿಹಾಸದಲ್ಲೇ ಕರಾಳವಾಗಿದ್ದಂತಹ ಕಾಲ. ಆದರೆ ಬೆಳಕಿನ ಮಿನುಗುಗಳು ಇದ್ದವು. ಬೆಳಕಿನ ಮಿನುಗುಗಳು, ನಿಮ್ಮ ಮಾತಿನ ಅರ್ಥವೇನು? ಯೋಗಿ ಎಫೆಂಡಿಯವರು ಬಹಾಯಿಗಳಿಗೆ ಬಹಾವುಲ್ಲಾರರ ಸಂದೇಶವನ್ನು ಪ್ರಪಂಚದ ಪ್ರತಿಯೊಂದು ಭಾಗಕ್ಕೂ ಕೊಂಡೊಯ್ಯಲು ಕರೆ ನೀಡಿದ ಸಮಯ ಅದು. ನಿಮ್ಮ ಅಜ್ಜಿ ಮತ್ತು ಅಜ್ಜ ಆ ಕರೆಗೆ ಪ್ರತಿಕ್ರಿಯಿಸಿದರು. ಅದು ಸರಿ, ಅದು ಬಹಳ ಒಳ್ಳೆಯ ವಿಚಾರವಾಗಿದೆ. ಹೌದು, ಆದರೆ ಅದು ಸುಲಭವಾಗಿರಲಿಲ್ಲ. ಅವರು ತಮ್ಮ ಮನೆ, ಕೆಲಸ, ಸೌಕರ್ಯ ಎಲ್ಲವನ್ನೂ ತೊರೆದರು. ಅವರು ತಮ್ಮ ಹೆತ್ತವರಿಗೆ ವಿದಾಯ ಹೇಳಿದಾಗ ಅವರು ಅವರನ್ನು ನೋಡುವುದು ಬಹುಶಃ ಕೊನೆಯ ಬಾರಿಗೆ ಎಂದು ಅವರಿಗೆ ತಿಳಿದಿತ್ತು. ಅಲ್ಲದೆ ಆಗ ಪ್ರಯಾಣವು ತುಂಬ ಕಷ್ಟಕರವಾಗಿತ್ತು. ಆದರೆ ಅವರು ಅದನ್ನು ಹೇಗೆ ಮಾಡಿದರು? ಅವರು ತಮ್ಮ ಹೃದಯದಲ್ಲಿ ಬಹಾವುಲ್ಲಾ ಮತ್ತು ಮಾನವ ಜನಾಂಗದ ಮೇಲಿನ ಪ್ರೀತಿಯಿಂದ ಇದನ್ನು ಮಾಡಿದರು. ಬಹಾವುಲ್ಲಾರ ದಿವ್ಯಜ್ಞಾನವು ಬಹಾಯಿಗಳಿಗೆ ಮಾತ್ರ ಸೇರಿದ್ದಲ್ಲ ಎಂದು ಅವರಿಗೆ ತಿಳಿದಿತ್ತು. ಅವರ ಸಂದೇಶ ಎಲ್ಲರಿಗೂ ಅನ್ವಯವಾಗುತ್ತದೆ. ಅದ್ಭುತ. ನಾನು ನಿಮಗೆ ಏನೋ ತೋರಿಸಲಿದ್ದೇನೆ. प्रभु ने फिर प्यासी धरती पर, प्रभु ने फिर प्यासी धरती पर गंगा नई बहाई है। युग युग के सब भेद मिटाने आया धर्म बहाई है। युग युग के सब भेद मिटाने आया धर्म बहाई। 1953ರ ಹೊತ್ತಿಗೆ ಬಹಾಯಿ ಸಮುದಾಯದ ಸಾಮರ್ಥ್ಯವು ಎಷ್ಟು ಹೆಚ್ಚಾಯಿತೆಂದರೆ ಯೋಗಿ ಎಫೆಂಡಿಯವರು ಈಗ ಮೊದಲ ಜಾಗತಿಕ ಸಾಮೂಹಿಕ ಯೋಜನೆಗೆ ಕರೆ ನೀಡಿದರು. ಹತ್ತು ವರ್ಷಗಳ ಆಧ್ಯಾತ್ಮಿಕ ಉದ್ಯಮವನ್ನು ಸ್ವೀಕರಿಸುವ ಜಗತ್ತು ಅಬ್ದುಲ್ ಬಹಾರವರ ದೈವಿಕ ಯೋಜನೆಯು ಮತ್ತಷ್ಟು ಪ್ರಕಟಗೊಂಡಿತು. ಬಹಾಯಿಗಳು, ಯುವಕರು ಮತ್ತು ಹಿರಿಯರು, ಶ್ರೀಮಂತರು ಮತ್ತು ಬಡವರು, ದುರ್ಬಲರು ಮತ್ತು ಆರೋಗ್ಯವಂತರು, ಬಿಡಿ ಅಥವಾ ಕುಟುಂಬಗಳೊಂದಿಗೆ ತಕ್ಷಣವೇ ಪ್ರತಿಕ್ರಿಯಿಸಿದರು. ಎಲ್ಲವನ್ನು ತೊರೆದು ಬಹಾವುಲ್ಲಾರವರ ಬೋಧನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ಅವರು ಆಗಾಗ್ಗೆ ತಿಳಿದಿಲ್ಲದ ಸ್ಥಳಗಳಿಗೆ ಪ್ರಯಾಣಿಸಿದರು.
ಈ ಆತ್ಮಗಳು ಅರ್ಪಿಸಿದ ಪ್ರತಿಯೊಂದು ತ್ಯಾಗವನ್ನು, ಪ್ರತಿ ವೀರ ಕಾರ್ಯವನ್ನು ಯಾವುದೇ ರೀತಿಯಿಂದಲೂ ಎಂದಿಗೂ ದಾಖಲಿಸಲಾಗದು. ಅವರು ಭೇಟಿಯಾದವರಲ್ಲಿ ಅನೇಕರು ಅಂತಹ ಬೋಧನೆಗಳಿಗಾಗಿ ಹಾತೊರೆಯುತ್ತಿದ್ದರು ಮತ್ತು ಶೀಘ್ರದಲ್ಲೇ ಅವರು ಒಟ್ಟಾಗಿ ಪ್ರಪಂಚದ ಒಳಿತಿಗಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದರು. ಬಹುಶಃ ಅಂದು ಜೀವಂತವಾಗಿರುವುದು ಅಷ್ಟು ಕೆಟ್ಟದ್ದಾಗಿರಲಿಲ್ಲ. ಹಾಗಾದರೆ ನೀನು ಇನ್ನು ಮಧ್ಯಾಹ್ನ ಬರುವೆಯಾ? ನಾನು ಅಂತಹ ವಿಷಯಗಳಲ್ಲೆಲ್ಲ ಸಮರ್ಥನಲ್ಲ. ಅಂದರೆ ನಾನು ಅಪರಿಚಿತರೊಡನೆ ಮಾತನಾಡುವುದು. ಅವರು ಅಪರಿಚಿತರಲ್ಲ, ಅವರು ನಮ್ಮ ನೆರೆಹೊರೆಯ ಜನರು. ಹೌದು, ಆದರೆ ಎಲ್ಲರೂ ಬಹಳ ಕಾರ್ಯನಿರತರಾಗಿದ್ದಾರೆ. ಅವರು ಈ ರೀತಿಯ ಸಂಭಾಷಣೆಗಳಲ್ಲಿ ಆಸಕ್ತಿ ಹೊಂದಿಲ್ಲ ಎಂದು ನಾನು ಭಾವಿಸುತ್ತೇನೆ. ಇದಲ್ಲದೆ ನಾನು ಯಾರ ಮೇಲೂ ನನ್ನ ಆಲೋಚನೆಗಳನ್ನು ಏರಲು ಇದು ಬಯಸುವುದಿಲ್ಲ. ಯಾರಿಗೂ ಏನನ್ನು ಮನವರಿಕೆ ಮಾಡಲು ಪ್ರಯತ್ನಿಸುತ್ತಿಲ್ಲ. ನಮ್ಮ ನೆರೆಹೊರೆಯ ಪ್ರಗತಿಗೆ ಸಹಾಯ ಮಾಡಲು ನಾವು ಹೇಗೆ ಒಟ್ಟಿಗೆ ಕೆಲಸ ಮಾಡಬಹುದು ಎಂಬುದನ್ನು ಅನ್ವೇಷಿಸಲು ಸ್ಥಳವನ್ನು ಕಲ್ಪಿಸುವುದಾಗಿದೆ. ಜನರು ನಿಜವಾಗಿಯೂ ಅರ್ಥಪೂರ್ಣ ಸಂಭಾಷಣೆಗಳಲ್ಲಿ ತೊಡಗಿಸಿಕೊಳ್ಳಲು ಬಯಸುತ್ತಾರೆ ಎಂದು ನಾನು ಕಂಡುಕೊಂಡಿದ್ದೇನೆ. ಸಂಭಾಷಣೆಯು ನಿಜವಾಗಿಯೂ ಏನನ್ನಾದರೂ ಬದಲಾಯಿಸಬಹುದು ಎಂದು ನೀವು ಭಾವಿಸುತ್ತೀರಾ? 10 ವರ್ಷದ ಯೋಜನೆ ಬಗ್ಗೆ ಯೋಚಿಸಿ. ಆ ಸಮಯದಲ್ಲಿ ಈ ರೀತಿಯ ಸಾವಿರಾರು ಸಂಭಾಷಣೆಗಳು ನಡೆದವು ಮತ್ತು ಅವು ದೊಡ್ಡ ಬದಲಾವಣೆಗಳಿಗೆ ಕಾರಣವಾದವು. ನಾನು ಈ ಅದ್ಭುತ ವಿಡಿಯೋವನ್ನು ನೋಡಿದ್ದೇನೆ. ಅಲ್ಲಿ ಅರ್ಥಪೂರ್ಣ ಸಂಭಾಷಣೆಗಳು ಒಬ್ಬರ ಜೀವನವನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ನಾವು ಕಾಣಬಹುದು. ನಾನು 1921ರಲ್ಲಿ ಜರ್ಮನಿಯಲ್ಲಿ ಜನಿಸಿದೆ. ಎರಡನೆಯ ಮಹಾಯುದ್ಧದ ಕೊನೆಯಲ್ಲಿ ನಾನು ಇಟಲಿಯಲ್ಲಿ ಯುದ್ಧ ಕೈದಿಯಾದೆ. ಸೆರೆಮನೆಯಲ್ಲಿ ನಮ್ಮ ಚರ್ಚೆಗಳು ಸಾಮಾನ್ಯವಾಗಿ ಜೀವನದ ಮತ್ತು ಧರ್ಮದ ಅರ್ಥದ ಸುತ್ತ ಸುತ್ತುತ್ತವೆ. ನನ್ನ ಹೃದಯ ಮತ್ತು ಮನಸ್ಸು ಹೊಸ ಆಲೋಚನೆಗಳಿಗೆ ತೆರೆದುಕೊಳ್ಳಲು ಪ್ರಾರಂಭಿಸಿತು. ಜರ್ಮನಿಗೆ ಹಿಂತಿರುಗಿದ ಸ್ವಲ್ಪ ಸಮಯದ ನಂತರ ನಾನು ನನ್ನ ಭಾವಿ ಪತಿಯನ್ನು ಭೇಟಿಯಾದೆ. ಅವರು ಉತ್ತರ ಆಫ್ರಿಕಾದಲ್ಲಿ ಶಸ್ತ್ರಸಜ್ಜಿತ ವಿಭಾಗದಲ್ಲಿ ಸೇವೆ ಸಲ್ಲಿಸಿದರು. ನಾವು ಬಹಾಯಿಗಳ ಗುಂಪಿನೊಂದಿಗೆ ಸ್ನೇಹಿತರಾದೆವು. ಬಹಾವುಲ್ಲರವರ ಧರ್ಮದ ಏಕತೆ ಮತ್ತು ಮನುಕುಲದ ಏಕತೆಯ ಬೋಧನೆಯ ಬಗ್ಗೆ ಕಲಿಯುತ್ತೇವೆ. ಇದು ನಮಗೆ ಸರಳವಾದ ಬೆರಗುಗೊಳಿಸುವ ಸಂದೇಶವಾಗಿದೆ. ನಾವು ಬಹಾಯಿಗಳಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ. 1957ರಲ್ಲಿ ನಾವು ತೀರ್ಥಯಾತ್ರೆಗೆ ಹೋದೆವು ಮತ್ತು ಪ್ರೀತಿಯ ಧರ್ಮರಕ್ಷಕರನ್ನು ಭೇಟಿಯಾದೆವು. ನನ್ನ ಪತಿ ಆಫ್ರಿಕಾದಲ್ಲಿ ಯುದ್ಧದಲ್ಲಿ ಭಾಗಿಯಾಗಿದ್ದಾನೆ ಎಂದು ತಿಳಿದಾಗ ಈ ಬಾರಿ ಪ್ರೀತಿಯ ಸಂದೇಶದೊಂದಿಗೆ ಹಿಂತಿರುಗಲು ಅವರು ಅವನನ್ನು ಪ್ರೋತ್ಸಾಹಿಸಿದರು. ಜುಲೈ 5, 1959ರಂದು ನಮ್ಮ 6 ಮಕ್ಕಳೊಂದಿಗೆ ಕಟ್ಟುನಿಟ್ಟಾದ ವರ್ಣಭೇದ ನೀತಿಯ ಸಮಯದಲ್ಲಿ ನಾವು ನೈಋತ್ಯ ಆಫ್ರಿಕಕ್ಕೆ ಬಂದೆವು. ವಿವಿಧ ಜನಾಂಗದ ಜನರನ್ನು ಸ್ನೇಹಿತರಾಗಿರುವುದನ್ನು ನಿಷೇಧಿಸಲಾಗಿತ್ತು. ನಾವು ಬಹಿರಂಗವಾಗಿ ಸೇರಲು ಅನುಮತಿಸದ ಕಾರಣ ನಾವು ಬಹಾವುಲ್ಲರವರ ಬರಹಗಳನ್ನು ಅಧ್ಯಯನ ಮಾಡಲು ನಮ್ಮ ಮನೆಗಳಲ್ಲಿ ಸಭೆಗಳನ್ನು ನಡೆಸಿದ್ದೇವೆ. ಅಂತಹ ಕಷ್ಟಗಳ ಹೊರತಾಗಿಯೂ ನಾವು ಒಟ್ಟಿಗೆ ಇರುವುದಕ್ಕೆ ಸಾಧ್ಯವಾಗಿದ್ದಕ್ಕಾಗಿ ಕೃತಜ್ಞರಾಗಿರುತ್ತೇವೆ. ಕೆಲವು ವರ್ಷಗಳ ನಂತರ ಮೊದಲ ಸ್ಥಳೀಯ ಆಧ್ಯಾತ್ಮಿಕ ಸಭೆಯನ್ನು ಆಯ್ಕೆ ಮಾಡಲಾಯಿತು. ಇದು ನಮೀಬಿಯಾದಲ್ಲಿ ಬಹಾಯಿ ಆಡಳಿತ ಆರಂಭವಾಯಿತು. ಸರಿ, ನಾನು ಇಂದು ಮಧ್ಯಾಹ್ನ ನಿನ್ನೊಂದಿಗೆ ಸೇರುತ್ತೇನೆ. ಒಳ್ಳೆಯದು. ನಿಮಗೆ ಗೊತ್ತಾ, ಆ ಕಾಲದ ಕಥೆ ಕೇವಲ ವಿಜಯದ ಕಥೆಯಲ್ಲ. ಪ್ರತಿ ಗೆಲುವಿನೊಂದಿಗೆ ಜಯಿಸಲು ಬಿಕ್ಕಟ್ಟುಗಳೂ ಇದ್ದವು. ಯಾವ ರೀತಿಯ ಬಿಕ್ಕಟ್ಟುಗಳು? ಉದಾಹರಣೆಗೆ 1957ರಲ್ಲಿ ಸಾಂಕ್ರಾಮಿಕ ರೋಗವಿತ್ತು. ಶೋಗಿ ಎಫೆಂಡಿಯವರು ಲಂಡನ್ನಲ್ಲಿದ್ದರು ಮತ್ತು ಅನಾರೋಗ್ಯಕ್ಕೆ ಒಳಗಾದರು. ಅವರು ಇದ್ದಕ್ಕಿದ್ದಂತೆ ಮತ್ತು ಅನಿರೀಕ್ಷಿತವಾಗಿ ನಿಧನರಾದರು. ಇದು ಇಡೀ ಬಹಾಯಿ ಜಗತ್ತಿಗೆ ಭೀಕರ ಆಘಾತವಾಗಿತ್ತು ಮತ್ತು ಇದು 10 ವರ್ಷದ ಯೋಜನೆಯ ಮಧ್ಯದಲ್ಲಿ ಸಂಭವಿಸಿತು. ಆದರೆ ಶೋಗಿ ಎಫೆಂಡಿಯವರು ನಿಧನರಾಗಿದ್ದರೂ ಅವರು ಚಲನೆಯಲ್ಲಿ ಸ್ಥಾಪಿಸಿದ ಪ್ರಕ್ರಿಯೆಯು ಮುಂದುವರೆಯಿತು. ನಾನು ನಿನಗೆ ಕೆಲವನ್ನು ತೋರಿಸುತ್ತೇನೆ.
ಧರ್ಮರಕ್ಷಕರ ಮರಣದ ನಂತರ ಅಗಾಧವಾದ ದುಃಖ ಮತ್ತು ನಿರ್ಜನತೆ ಇತ್ತು. ಬಹಾಯಿ ಸಮುದಾಯಕ್ಕೂ ಇದು ಅನಿಶ್ಚಿತತೆಯ ಸಮಯವಾಗಿತ್ತು. ಅವರ ವ್ಯವಹಾರಗಳು ಹೇಗೆ ನಿರ್ದೇಶಿಸಲ್ಪಡುತ್ತವೆ? ಅವರಿಗೆ ಹೇಗೆ ಮಾರ್ಗದರ್ಶನ ನೀಡಲಾಗುವುದು? ಅಂತ್ಯಕ್ರಿಯೆಯ ನಂತರ ಶೋಗಿ ಎಫೆಂಡಿಯಿಂದ ನೇಮಿಸಲ್ಪಟ್ಟ ದೈವ ಧರ್ಮ ಹಸ್ತಕರು, ಮಹಿಳೆಯರು ಮತ್ತು ಪುರುಷರು ಪವಿತ್ರ ಭೂಮಿಯಲ್ಲಿ ಒಟ್ಟುಗೂಡಿದರು. ಈ ವಿಶಿಷ್ಟ ವ್ಯಕ್ತಿಗಳ ಮುಖ್ಯ ಕರ್ತವ್ಯಗಳೆಂದರೆ ಧರ್ಮದ ರಕ್ಷಣೆ, ಪ್ರಚಾರ ಮತ್ತು ವಿಶ್ವನ್ಯಾಯ ಮಂದಿರ ಚುನಾಯಿತವಾಗುವವರೆಗೆ ಬಹಾಯಿ ಸಮುದಾಯದ ವ್ಯವಹಾರಗಳನ್ನು ಸಂಘಟಿಸುವ ಜವಾಬ್ದಾರಿ. ಏಕತೆಯನ್ನು ಕಾಯ್ದುಕೊಳ್ಳುವ ಒಡಂಬಡಿಕೆಯ ಶಕ್ತಿಯು ಸಮುದಾಯದ ದೈವಧರ್ಮ ಹಸ್ತಕರ ಅಚಲವಾದ ನಿಷ್ಠೆಯಲ್ಲಿ ಸ್ಪಷ್ಟವಾಗಿದೆ. ಧರ್ಮರಕ್ಷಕರ ಜಾಗತಿಕ ಯೋಜನೆಯನ್ನು ಪೂರ್ಣಗೊಳಿಸಲು ಬಹಾಯಿಗಳನ್ನು ಉತ್ತೇಜಿಸುತ್ತಾ ಮತ್ತು ಪ್ರೇರೇಪಿಸುತ್ತಾ ಧರ್ಮಹಸ್ತಕರು ವಿಶ್ವಾದ್ಯಂತ ದಣಿವರಿಯಿಲ್ಲದೆ ಪ್ರಯಾಣಿಸಿದ್ದರು. ಯೋಜನೆಯ ಅಂತ್ಯದ ವೇಳೆಗೆ ಬಹಾಯಿ ಸಮುದಾಯವು ಹಿಂದಿನ ಶತಮಾನದಲ್ಲಿ ಸಾಧ್ಯವಿದ್ದಕ್ಕಿಂತ ಹೆಚ್ಚು 10 ವರ್ಷಗಳಲ್ಲಿ ಸಾಧಿಸಿದೆ. ಬಹಾಯಿಗಳು ವಾಸಿಸುತ್ತಿದ್ದ ದೇಶಗಳು 259ಕ್ಕೆ ದ್ವಿಗುಣಗೊಂಡು ಮತ್ತು ಪ್ರಾಂತ್ಯಗಳ ಸಂಖ್ಯೆಯು 14,000ಕ್ಕಿಂತ ಹೆಚ್ಚಾಗಿ ಏರಿದೆ. ರಾಷ್ಟ್ರೀಯ ಆಧ್ಯಾತ್ಮಿಕ ಸಭೆಗಳನ್ನು ಸ್ಥಾಪಿಸಲಾಯಿತು ಮತ್ತು ಸಾವಿರಾರು ಸ್ಥಳೀಯ ಆಧ್ಯಾತ್ಮಿಕ ಸಭೆಗಳು ಜಗತ್ತಿನಾದ್ಯಂತ ಸಮುದಾಯಗಳ ಯೋಗಕ್ಷೇಮಕ್ಕಾಗಿ ಆಡಳಿತ ನಡೆಸುತ್ತಿವೆ. ಈಗ ಆಡಳಿತಾತ್ಮಕ ವ್ಯವಸ್ಥೆಯ ಅಡಿಪಾಯ ಮತ್ತು ಸ್ತಂಭಗಳು ಪ್ರಚಲಿತವಿದೆ. ಏಪ್ರಿಲ್ 1963ರಂದು ಬಹಾಯಿ ಧರ್ಮದ ಅಂತಾರಾಷ್ಟ್ರೀಯ ಆಡಳಿತ ಮಂಡಳಿಯಾದ ವಿಶ್ವ ನ್ಯಾಯ ಮಂದಿರವನ್ನು ಆಯ್ಕೆ ಮಾಡಲು ಪ್ರಪಂಚದಾದ್ಯಂತದ 56 ರಾಷ್ಟ್ರೀಯ ಸಭೆಗಳ ಸದಸ್ಯರು ಹೈಫಾದ ಅಬ್ದುಲ್ ಬಹಾರ ಮನೆಯಲ್ಲಿ ಒಟ್ಟುಗೂಡಿದರು. ಈ ಅತ್ಯಂತ ಮಹತ್ವದ ಘಟನೆಯು ನಿಖರವಾಗಿ ಬಾಗ್ದಾದ್ನಲ್ಲಿ ಬಹಾವುಲ್ಲಾರವರ ಪ್ರಕಟಣೆಯ 100 ವರ್ಷಗಳ ನಂತರ ನಡೆಯಿತು. ಧರ್ಮರಕ್ಷಕರು ತಮಗೆ ನಿಯೋಜಿಸಲಾದ ಸೇವೆಗಳನ್ನು ನಿರ್ವಹಿಸಲು ತಮ್ಮನ್ನು ಈ ಸಂಸ್ಥೆಗೆ ಚುನಾಯಿಸುವುದರಿಂದ ಮುಕ್ತಗೊಳಿಸಬೇಕೆಂದು ಧರ್ಮಹಸ್ತಕರು ವಿನಂತಿಸಿಕೊಂಡರು.
ಬಹಾವುಲ್ಲಾರವರು ತಮ್ಮ ನಿಯಮಾವಳಿಗಳ ಗ್ರಂಥವಾದ ಕಿತಾಬಿ ಅಕ್ದಾಸ್ನಲ್ಲಿ ವಿಶ್ವನ್ಯಾಯ ಮಂದಿರದ ರಚನೆಯ ಕುರಿತು ಉಲ್ಲೇಖಿಸಿದ್ದರು. ಅಬ್ದುಲ್ ಬಹಾರವರ ಇಚ್ಛಾ ಮತ್ತು ಮೃತ್ಯು ಪತ್ರದಲ್ಲಿ ಅದರ ಅಧಿಕಾರವನ್ನು ದೃಢಪಡಿಸಿದರು ಮತ್ತು ಧರ್ಮರಕ್ಷಕರು ಬಹಾಯಿ ಜಗತ್ತನ್ನು ಅದರ ಚುನಾವಣೆಗೆ ಸಿದ್ಧಪಡಿಸಲು 3 ದಶಕಗಳಿಗೂ ಹೆಚ್ಚು ಸಮಯವನ್ನು ಮೀಸಲಿಟ್ಟಿದ್ದರು. ವಿಶ್ವನ್ಯಾಯ ಮಂದಿರದ ಸಂಸ್ಥೆಯ ಮೂಲಕ ಬಹಾವುಲ್ಲಾರವರ ಒಡಂಬಡಿಕೆಯು ತನ್ನ ಜೀವ ನೀಡುವ ಉದ್ದೇಶವನ್ನು ಪೂರೈಸುವುದನ್ನು ಮುಂದುವರೆಸಿತು. ಈ ಮುಂದಿನ 3 ದಶಕಗಳು ಪ್ರಕ್ಷುಬ್ಧ ಮತ್ತು ಸೃಜನಶೀಲ ವರ್ಷಗಳು. ಈ ಮುಂದಿನ 3 ದಶಕಗಳು ತೀವ್ರವಾದ ಕಲಿಕೆ ಮತ್ತು ಪ್ರಾಯೋಗಿಕ ವರ್ಷಗಳಾಗಿದ್ದವು. ನಮಸ್ಕಾರ ಆಶಾ. ನಾನು ಚೆನ್ನಾಗಿದ್ದೇನೆ, ಧನ್ಯವಾದಗಳು. ನಾನು ಪ್ರಸ್ತುತ ಬೇಸಿಗೆ ಶಿಬಿರಕ್ಕಾಗಿ ಕೆಲಸ ಮಾಡುತ್ತಿದ್ದೇನೆ. ಇದು ಚೆನ್ನಾಗಿ ನಡೆಯುತ್ತಿದೆ. ಯಾವ ಆಹ್ವಾನ? ಪ್ರತಿಫಲನ ಸಭೆಗಾಗಿ. ಹೌದು, ನಾನು ಅದನ್ನು ಸ್ವೀಕರಿಸಿದೆ. ವಾಸ್ತವವಾಗಿ ನಾನು ಹೋಗಲು ಯೋಜಿಸಿರಲಿಲ್ಲ. ನಾನು ಇನ್ನು ಮುಂದೆ ಭಕ್ತ್ಯಾತ್ಮಿಕ ಕೂಟವನ್ನು ಆಯೋಜಿಸುವುದಿಲ್ಲ. ಆರಂಭದಲ್ಲಿ ಚೆನ್ನಾಗಿಯೇ ನಡೆಯುತ್ತಿದ್ದರೂ ಸ್ವಲ್ಪ ಸಮಯದ ನಂತರ ಜನ ಬರುವುದನ್ನು ನಿಲ್ಲಿಸಿದರು. ಹಾಗಾಗಿ ನಾನು ನಿಲ್ಲಿಸಲು ನಿರ್ಧರಿಸಿದೆ. ನನಗೆ ಅರ್ಥವಾಗುತ್ತದೆ, ಆದರೆ ನನ್ನಲ್ಲಿ ಹಂಚಿಕೊಳ್ಳಲು ಮೌಲ್ಯಯುತವಾದುದನ್ನು ಹೊಂದಿರುತ್ತೇನೆ ಎಂಬುದು ನನಗೆ ಖಚಿತವಿಲ್ಲ. ಸರಿ, ನಾನು ಅದರ ಬಗ್ಗೆ ಯೋಚಿಸುತ್ತೇನೆ ಮತ್ತು ನಿಮಗೆ ತಿಳಿಸುತ್ತೇನೆ. ವಿದಾಯ ಆಶಾ. ಬಹಾವುಲ್ಲಾರವರ ಬೋಧನೆಗಳನ್ನು ನಮ್ಮ ಜೀವನಕ್ಕೆ ಮತ್ತು ಸಮಾಜದ ಅಗತ್ಯಗಳಿಗೆ ಅನ್ವಯಿಸುವುದನ್ನು ಕಲಿಯಬೇಕಾದ ಸಂಗತಿಯಾಗಿದೆ. ಅತ್ಯಂತ ಮಹೋನ್ನತ ಮಹೋತ್ಸವವನ್ನು ಆಚರಿಸುವ ಉದ್ದೇಶದಿಂದ ಇಲ್ಲಿ ನೆರೆದಿರುವ ಎಲ್ಲ ಪ್ರೀತಿಯ ಸ್ನೇಹಿತರನ್ನು ಸಂತೋಷದಿಂದ ತುಂಬಿದ ಹೃದಯದಿಂದ ನಾನು ಸ್ವಾಗತಿಸುತ್ತೇನೆ. ಈ ಕೋಣೆಯಲ್ಲಿ ನೀವು ಪ್ರಪಂಚದ ಎಲ್ಲ ಖಂಡಗಳ ಜನರನ್ನು ಹೊಂದಿದ್ದೀರಿ. ನಿಮ್ಮಲ್ಲಿ ಹಲವಾರು ಬುಡಕಟ್ಟು ಹಿನ್ನೆಲೆಯ, ಹಲವು ಧಾರ್ಮಿಕ ಹಿನ್ನೆಲೆಯ ಜನರಿದ್ದಾರೆ. ಇದು ಪ್ರೀತಿಯ ಧರ್ಮ.
1963ರಲ್ಲಿ ವಿಶ್ವ ನ್ಯಾಯಮಂದಿರ ಬಹಾಯಿ ಸಮುದಾಯಕ್ಕೆ ಶೋಗಿ ಎಫೆಂಡಿ ಅವರು ನಿಗದಿ ಮಾಡಿದ ಮಾದರಿಯನ್ನು ಅನುಸರಿಸಿ ಯೋಜನೆಗಳ ಸರಣಿಯ ಮೂಲಕ ಮಾರ್ಗದರ್ಶನ ನೀಡಲು ಪ್ರಾರಂಭಿಸಿತು. ಮುಂದಿನ ದಶಕಗಳಲ್ಲಿ ಉತ್ಸಾಹ ಮತ್ತು ಸಮರ್ಪಣೆಯೊಂದಿಗೆ ಬಹಾಯಿಗಳು ಮಾನವೀಯತೆಯ ಏಕತೆ ಎಂಬ ಬಹಾವುಲ್ಲರವರ ದೂರದರ್ಶಿತ್ವವನ್ನು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಸಾಗಿಸುವುದನ್ನು ಮುಂದುವರೆಸಿದರು. ಬೋಧನೆಗಳ ಹಂಚಿಕೆಯಲ್ಲಿ ಕಲಾತ್ಮಕ ಅಭಿವ್ಯಕ್ತಿ ಪ್ರವರ್ಧಮಾನಕ್ಕೆ ಬಂದಿತು. ಸಂಗೀತ, ನೃತ್ಯ ಮತ್ತು ನಾಟಕವು ಹೃದಯಗಳನ್ನು ಮುಟ್ಟಿತು ಮತ್ತು ಆತ್ಮಗಳನ್ನು ಆಕರ್ಷಿಸಿತು. ಈ ಆಂದೋಲನದ ನೇತೃತ್ವವನ್ನು ಯುವಕರು ವಹಿಸಿದ್ದರು. ಪ್ರಾರ್ಥನಾ ಶಕ್ತಿಯ ಗ್ರಹಿಕೆ, ಯುವ ನಾಯಕ ನಾಯಕಿಯರ ಮತ್ತು ಧರ್ಮದ ವೀರರಿಂದ ಸ್ಫೂರ್ತಿ ಪಡೆದ ಅವರು ಈ ಆಧ್ಯಾತ್ಮಿಕ ಉದ್ಯಮದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲು ಉತ್ಸಾಹದಿಂದ ಸ್ಪಂದಿಸಿದರು. ಏಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾದ ಕೆಲವು ಭಾಗಗಳಲ್ಲಿ ಲಕ್ಷಾಂತರ ಜನರು ಧರ್ಮವನ್ನು ಸ್ವೀಕರಿಸಿದರು. ಈ ಅವಧಿಯಲ್ಲಿ ಸಮೋವಾದ ಮೊದಲ ರಾಷ್ಟ್ರದ ಮುಖ್ಯಸ್ಥರಾದ ಮಾಲಿಟೋ ದನುಮಾಫಿಲಿ II ಅವರು ಬಹಾಯಿಯಾದರು. 30 ವರ್ಷಗಳ ಅವಧಿಯಲ್ಲಿ ರಾಷ್ಟ್ರೀಯ ಸಭೆಗಳ ಸಂಖ್ಯೆಯು 174ಕ್ಕೆ 3 ಪಟ್ಟು ಹೆಚ್ಚಾಯಿತು. ಶೋಗಿ ಎಫೆಂಡಿ ಅವರು ಬೆಳೆಸಿದ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಮತ್ತಷ್ಟು ನಿರ್ಮಿಸಿದರು ಮತ್ತು ವಿಶ್ವವನ್ನು ಆವೃತಗೊಳ್ಳುವ ನಾಗರಿಕತೆಯ ಬಗ್ಗೆ ಬಹಾವುಲ್ಲರವರ ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ಅಡಿಪಾಯವನ್ನು ಬಲಪಡಿಸಿದರು. ಧರ್ಮವು ಹೆಚ್ಚು ಸ್ಥಾಪಿತವಾದಂತೆ ಬಹಾಯಿಗಳು ಬಹಾವುಲ್ಲರವರ ಬೋಧನೆಗಳನ್ನು ಅವರು ವಾಸಿಸುವ ಸಮಾಜಗಳ ಸಾಮಾಜಿಕ ಮತ್ತು ಆರ್ಥಿಕ ಅಗತ್ಯಗಳಿಗೆ ಅನ್ವಯಿಸಲು ಪ್ರಾರಂಭಿಸಿದರು. ಇದು ಪ್ರಪಂಚದಾದ್ಯಂತ ಸಾವಿರಾರು ತೃಣಮೂಲದ ಉಪಕ್ರಮಗಳಿಗೆ ಕಾರಣವಾಯಿತು. ಶಿಕ್ಷಣ, ಆರೋಗ್ಯ, ಸಾಕ್ಷರತೆ ಮತ್ತು ಕೃಷಿಯಲ್ಲಿ ನೂರಾರು ನಿರಂತರ ಯೋಜನೆಗಳು ಹುಟ್ಟಿದವು. ಎಲ್ಲರ ಕಲ್ಯಾಣ ಮತ್ತು ಏಳಿಗೆಗಾಗಿ ಹಲವಾರು ಬಹಾಯಿ ಪ್ರೇರಿತ ಅಭಿವೃದ್ಧಿ ಸಂಸ್ಥೆಗಳು ಹೊರಹೊಮ್ಮಿದವು. ಇಂತಹ ಉಪಕ್ರಮಗಳನ್ನು ಹುಡುಗಿಯರು ಮತ್ತು ಹುಡುಗರಿಗಾಗಿ ಶಾಲೆಗಳ ಸ್ಥಾಪನೆ, ಚಿಕಿತ್ಸಾಲಯಗಳ ರಚನೆ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಸಮೃದ್ಧಿಯ ಗುರಿಯನ್ನು ಹೊಂದಿರುವ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುವುದರ ಮೂಲಕ ಮೊದಲು ಇರಾನ್ನಲ್ಲಿ ಅಬ್ದುಲ್ ಬಹಾ ಅವರು ಪ್ರಾರಂಭಿಸಿದರು. ಇಂದಿಗೂ ಇರಾನ್ನ ಬಹಾಯಿಗಳು ನಿರಂತರವಾದ ನಿರಂತರ ಕಿರುಕುಳದ ಹೊರತಾಗಿಯೂ ಅಸಾಮಾನ್ಯ ಸ್ಥಿತಿಸ್ಥಾಪಕತ್ವ, ಪ್ರೀತಿ, ಧೈರ್ಯ ಮತ್ತು ಶೌರ್ಯವನ್ನು ಪ್ರದರ್ಶಿಸಿದ್ದಾರೆ ಮತ್ತು ತಮ್ಮ ತಾಯ್ನಾಡಿನ ಮತ್ತು ಜನರ ಸಾಮಾಜಿಕ, ಆಧ್ಯಾತ್ಮಿಕ ಮತ್ತು ಭೌತಿಕ ಯೋಗಕ್ಷೇಮದ ಪ್ರಗತಿಗೆ ಕೊಡುಗೆ ನೀಡುವುದನ್ನು ಮುಂದುವರೆಸಿದ್ದಾರೆ. ಸಾವಿರದ 1990ರ ಹೊತ್ತಿಗೆ ಪ್ರಪಂಚದಾದ್ಯಂತದ ಬಹಾಯಿ ಸಮುದಾಯದ ಜನಾಂಗೀಯ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯು ಹೆಚ್ಚು ಶ್ರೀಮಂತವಾಯಿತು ಮತ್ತು ಅದರ ಸ್ವರೂಪವು ರೂಪಾಂತರಗೊಂಡಿತು. ನಮ್ಮ ಯುಗದ ಮೂಲಭೂತ ಆಧ್ಯಾತ್ಮಿಕ ಸತ್ಯವೆಂದರೆ ಮಾನವೈಕ್ಯತೆ. ಧರ್ಮವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಹೆಚ್ಚು ಗುರುತಿಸಲ್ಪಟ್ಟಿದೆ
ಮತ್ತು ಈಗ ವಿಶ್ವದ 2ನೇ ಅತ್ಯಂತ ಭೌಗೋಳಿಕವಾಗಿ ವ್ಯಾಪಕವಾದ ಧರ್ಮವಾಗಿದೆ. ಈ ಕ್ಷಿಪ್ರ ಬೆಳವಣಿಗೆಯ ಪರಿಣಾಮವಾಗಿ ಅನೇಕ ಸವಾಲುಗಳು ಉದ್ಭವಿಸಿದವು. ಬಹಾಯಿ ಬೋಧನೆಗಳನ್ನು ಸ್ವೀಕರಿಸಿದ ಹೆಚ್ಚಿನ ಸಂಖ್ಯೆಯ ಜನರು ಸ್ವತಃ ಚೈತನ್ಯಭರಿತ ಸಮುದಾಯ ಜೀವನವನ್ನು ನಿರ್ಮಿಸಲಿಲ್ಲ. ಬಹಾವುಲ್ಲಾರವರ ಪ್ರಕಟಣೆಯನ್ನು ಕುರಿತು ಸಾವಿರಾರು ಜನರ ಜ್ಞಾನಾಭಿವೃದ್ಧಿಯ ಪ್ರಯತ್ನದಲ್ಲಿ ಸಂಪನ್ಮೂಲಗಳು ಮುಳುಗಿದವು ಮತ್ತು ಧರ್ಮವನ್ನು ಪ್ರವೇಶಿಸುವ ಅಥವಾ ಅದರ ಚಟುವಟಿಕೆಗಳಲ್ಲಿ ತೊಡಗಿರುವ ಜನರ ವೈವಿಧ್ಯತೆಯು ವಿಸ್ತರಿಸಿದಂತೆ ಏಕತೆಯನ್ನು ನಿರ್ಮಿಸುವ ಪ್ರಕ್ರಿಯೆಗಳ ಅಗತ್ಯವು ಹೆಚ್ಚು ಹೆಚ್ಚು ಸ್ಪಷ್ಟವಾಯಿತು. ಬೇರೂರಿರುವ ಪೂರ್ವಾಗ್ರಹಗಳು ಲೆಕ್ಕವಿಲ್ಲದಷ್ಟು ತಲೆಮಾರುಗಳಿಂದ ಆನುವಂಶಿಕವಾಗಿ ನಿವಾರಿಸಲು ಜಾಗೃತ ಮತ್ತು ಸಂಘಟಿತ ಪ್ರಯತ್ನಗಳ ಅಗತ್ಯವಿದೆ. ಹಲವು ಪ್ರಶ್ನೆಗಳು ಉದ್ಭವಿಸಿದವು. ಪುರುಷರ ಪ್ರಾಬಲ್ಯವಿರುವ ಅಸಮತೋಲಿತ ಜಗತ್ತಿನಲ್ಲಿ ಮಹಿಳೆಯರಿಗೆ ಸಮಾನವಾದ ಧ್ವನಿಯನ್ನು ಹೇಗೆ ನೀಡಬಹುದು? ಹೆಚ್ಚಿನ ಸಂಖ್ಯೆಯ ಮಕ್ಕಳ ಶೈಕ್ಷಣಿಕ ಅಗತ್ಯಗಳನ್ನು ವ್ಯವಸ್ಥಿತವಾಗಿ ಹೇಗೆ ಪರಿಹರಿಸಬಹುದು? ವೇಗವಾಗಿ ಬೆಳೆಯುತ್ತಿರುವ ಸಮುದಾಯಗಳ ಅಗತ್ಯಗಳನ್ನು ಸ್ಥಳೀಯ ಸಭೆಗಳು ಹೇಗೆ ನಿರ್ವಹಿಸುತ್ತವೆ? ಈ ತುರ್ತು ಸವಾಲುಗಳನ್ನು ಎದುರಿಸಲು ಸಾಮರ್ಥ್ಯವನ್ನು ಹೆಚ್ಚಿಸುವ ಶೈಕ್ಷಣಿಕ ಪ್ರಯತ್ನದ ಸ್ವರೂಪ ಹೇಗಿರುತ್ತದೆ? ಇದು ಬಹಾಯಿ ಜಗತ್ತನ್ನು ತೀವ್ರವಾದ ಕಲಿಕೆಯ ಪ್ರಕ್ರಿಯೆಗೆ ಪ್ರೇರೇಪಿಸಿತು. ಅಲ್ಲಿ ಅನೇಕ ಹೊಸ ತಂತ್ರಗಳು ಮತ್ತು ವಿಧಾನಗಳು ಪರೀಕ್ಷಿಸಲಾಯಿತು. ಈ ಪ್ರಕ್ರಿಯೆಯನ್ನು ಮುನ್ನಡೆಸುವಲ್ಲಿ ಸಲಹೆಗಾರರ ಸಂಸ್ಥೆಯು ನಿರ್ಣಾಯಕ ಪಾತ್ರವನ್ನು ವಹಿಸಿದೆ. ಧರ್ಮ ಹಸ್ತಕರ ಕಾರ್ಯಗಳನ್ನು ವಿಸ್ತರಿಸಲು ವಿಶ್ವ ನ್ಯಾಯಮಂದಿರವು ಈ ಸಂಸ್ಥೆಯನ್ನು ರಚಿಸಿದೆ. ಅದರ ಮೂಲಕ ಒಂದೇ ಸ್ಥಳದಲ್ಲಿ ಕಲಿತ ಪಾಠಗಳನ್ನು ತ್ವರಿತವಾಗಿ ವಿಶ್ಲೇಷಿಸಲು ಮತ್ತು ಸಂಪೂರ್ಣ ಬಹಾಯಿ ಸಮುದಾಯದೊಂದಿಗೆ ಹಂಚಿಕೊಳ್ಳಲು ಜಾಗತಿಕ ಸಮಾಲೋಚನೆಗಳನ್ನು ಪುಷ್ಟೀಕರಿಸುವ ನಿರಂತರ ಕ್ರಿಯೆಯನ್ನು ಉತ್ತೇಜಿಸುವ ಸಾಮರ್ಥ್ಯಗಳನ್ನು ನಿರ್ಮಿಸುವ ಮತ್ತು ಆತ್ಮವಿಶ್ವಾಸವನ್ನು ಪ್ರೇರೇಪಿಸುವ ವ್ಯವಸ್ಥೆಯು ಈಗ ಅಸ್ತಿತ್ವದಲ್ಲಿದೆ. ಇಂದು ಅಂತಾರಾಷ್ಟ್ರೀಯ ಅಧ್ಯಯನ ಕೇಂದ್ರ, ಖಂಡಾಂತರ ಸಲಹಾದಾರರ ಸಂಸ್ಥೆ ಮತ್ತು ಅವರ ಸಹಾಯಕರುಗಳೊಂದಿಗೆ ಈ ಕಲಿಕೆಯ ಅರಿವನ್ನು ಉತ್ತೇಜಿಸಲು ಮತ್ತು ಮುನ್ನಡೆಸುವುದನ್ನು ಮುಂದುವರೆಸಿದೆ. ಕಾರ್ಮೆಲ್ನ ಶಾಸನದಲ್ಲಿ ಬಹಾವುಲ್ಲಾರವರು ವಿಶ್ವ ಆಧ್ಯಾತ್ಮಿಕ ಮತ್ತು ಧರ್ಮದ ಆಡಳಿತ ಕೇಂದ್ರದ ಅಭಿವೃದ್ಧಿಗಾಗಿ ಶಾಸನವನ್ನು ಪ್ರಕಟಿಸಿದರು.
1996ರಲ್ಲಿ ಬಹಾಯಿ ಸಮುದಾಯವು ಒಂದು ಮಹತ್ವದ ಘಟ್ಟವನ್ನು ತಲುಪಿತ್ತು. ಪ್ರಪಂಚದ ಕೆಲವು ಪ್ರದೇಶಗಳಲ್ಲಿ ಸಮುದಾಯದ ತೃಣಮೂಲದಲ್ಲಿ ವರ್ಷಗಳ ಅನುಭವದ ಗಳಿಕೆಯ ನಂತರ ವಿಶ್ವ ನ್ಯಾಯಮಂದಿರವು ತರಬೇತಿ ಸಂಸ್ಥೆಗಳ ಜಾಲವನ್ನು ಸ್ಥಾಪಿಸಲು ಕರೆ ನೀಡಿತು. ಇದು ಮಿತಿಯಿಲ್ಲದ ಸಾಮರ್ಥ್ಯಗಳ ಸಾಧನವಾಗಿದೆ. ಇದು ಪ್ರತಿ ಸಮುದಾಯದೊಳಗೆ ತನ್ನದೇ ಆದ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ಭೌತಿಕ ಪ್ರಗತಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಾಮರ್ಥ್ಯವನ್ನು ಹೆಚ್ಚಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿತು. ಬಹಾಯಿ ಸಮುದಾಯವು ಈಗ ತನ್ನ ಕಲಿಕೆ ಮತ್ತು ಅಭಿವೃದ್ಧಿಯಲ್ಲಿ ಹೊಸ ಹಂತವನ್ನು ಪ್ರವೇಶಿಸಿದೆ. ನಮಸ್ಕಾರ ಆಶಾ. ಬಹುಶಃ ಇದು ನಾನು ಹೇಗೆ ಕಲಿಯಬೇಕೆಂದು ಆಲೋಚಿಸುವ ಸಮಯ. ನಾನು ಪ್ರತಿಫಲನಾ ಸಭೆಗೆ ಬರುತ್ತೇನೆ. ಇತರರು ಕಲಿತದ್ದನ್ನು ಕೇಳಲು ನಾನು ಬಯಸುತ್ತೇನೆ. ಮತ್ತು ಹೌದು, ನನ್ನ ಸ್ವಂತ ಅನುಭವಗಳನ್ನು ಹಂಚಿಕೊಳ್ಳಲು ನಾನು ಸಂತೋಷಪಡುತ್ತೇನೆ. ಯಾರಿಗೆ ಗೊತ್ತು, ಬಹುಶಃ ನಾನು ನನ್ನ ಭಕ್ತ್ಯಾತ್ಮಿಕ ಕೂಟವನ್ನು ಮತ್ತೆ ಪ್ರಾರಂಭಿಸಬಹುದು. ನಾಳೆ ನೋಡೋಣ. ಧನ್ಯವಾದಗಳು. ಆಯ್ತು. ಸುಂದರ. ಮಕ್ಕಳು ಅವರನ್ನು ಪ್ರೀತಿಸಬಹುದು. ನಮಸ್ಕಾರ. ನಾಳೆ ನೋಡೋಣ. ನನ್ನ ನೆರೆಹೊರೆಯಲ್ಲಿರುವ ಮಕ್ಕಳ ತರಗತಿಗೆ ಕಾಗದದ ಹೂಗಳನ್ನು ಮಾಡುತ್ತಿದ್ದೇನೆ ಎಂದು ಅವರು 6 ತಿಂಗಳ ಹಿಂದೆ ಯಾರಾದರೂ ನನಗೆ ಹೇಳಿದ್ದರೆ ನಾನು ಅವರನ್ನು ನಂಬುತ್ತಿರಲಿಲ್ಲ. ಪ್ರಾಮಾಣಿಕವಾಗಿ ಬಹಾಯಿಗಳನ್ನು ಭೇಟಿಯಾಗುವ ಮೊದಲು ನನಗೆ ಮಕ್ಕಳಿಗೆ ಕಲಿಸುವ ಅನುಭವ ಇರಲಿಲ್ಲ ಮತ್ತು ನಾನು ನನ್ನ ನೆರೆಹೊರೆಯವರಿಗೆ ಸೇವೆ ಸಲ್ಲಿಸಬಹುದೆಂದು ನಾನು ಎಂದಿಗೂ ಯೋಚಿಸಲಿಲ್ಲ. ನೀವು ತರಗತಿಯಲ್ಲಿ ಸಹಾಯ ಮಾಡುತ್ತಿರುವುದು ಅದ್ಭುತವಾಗಿದೆ. ನಾವು ನಮ್ಮ ತರಗತಿಗಳನ್ನು ಒಟ್ಟಿಗೆ ಸಿದ್ಧಪಡಿಸಬಹುದು. ಹೌದು, ಸಂಪೂರ್ಣವಾಗಿ ನಾವು ಈ ನಿಯಮಿತ ಸಭೆಗಳನ್ನು ಪ್ರಾರಂಭಿಸಿದಾಗಿನಿಂದ ನನ್ನ ಸ್ವಂತ ವರ್ಗಕ್ಕಾಗಿ ನಾನು ಹಲವಾರು ಹೊಸ ಯೋಜನೆಗಳನ್ನು ಹೊಂದಿದ್ದೇನೆ. ಅಂದ ಹಾಗೆ ಈ ಬಾರಿ ಕಂಠಪಾಠ ಮಾಡಲು ನೀವು ಹೇಗೆ ಯೋಚಿಸುತ್ತಿದ್ದೀರಿ? ಬಹುಶಃ ನಾವು ಅಭಿನಯಿಸಬಹುದೇ? ಅವರು ನಿಜವಾಗಿಯೂ ಉಲ್ಲೇಖನವನ್ನು ಮತ್ತೆ ನೆನಪಿಟ್ಟುಕೊಳ್ಳಬೇಕೇ? ನನ್ನ ಪ್ರಕಾರ ಅವರಲ್ಲಿ ಕೆಲವರಿಗೆ ಇದು ಸುಲಭವಲ್ಲ. ನನಗೂ ಸಹ ನನ್ನ ಅಧ್ಯಯನ ವಲಯದಲ್ಲಿ ಉಲ್ಲೇಖನಗಳನ್ನು ನೆನಪಿಟ್ಟುಕೊಳ್ಳಲು ನಾನು ಹೆಣಗಾಡುತ್ತೇನೆ. ಅದನ್ನು ಬಿಟ್ಟು ಬಿಡೋಣ. ನಾವು ಉಲ್ಲೇಖಗಳನ್ನು ವಿವರಿಸಿ ನಂತರ ಕತೆಗೆ ಹೋಗಬಹುದು. ಅವರು ಆ ಭಾಗವನ್ನು ಇಷ್ಟಪಡುತ್ತಾರೆ. ಮಕ್ಕಳು ಕತೆಗಳನ್ನು ಇಷ್ಟಪಡುತ್ತಾರೆ, ಅದು ನಿಜ. ನಾವು ಪವಿತ್ರ ಬರಹಗಳನ್ನು ಏಕೆ ಕಂಠಪಾಠ ಮಾಡುತ್ತೇವೆ ಎಂದು ನಾನು ಆಗಾಗ್ಗೆ ಯೋಚಿಸಿದೆ. ನಾವು ಉಲ್ಲೇಖಗಳನ್ನು ಓದಬಹುದು, ಆದರೆ ಅದು ನಿಜವಾಗಿಯೂ ನಮ್ಮೊಂದಿಗೆ ಉಳಿಯುವುದಿಲ್ಲ. ನಮ್ಮ ಆಲೋಚನೆಗಳು ನಮ್ಮ ಕ್ರಿಯೆಗಳ ಮೇಲೆ ಪ್ರಭಾವ ಬೀರುತ್ತವೆ. ಆದ್ದರಿಂದ ನಾವು ಈ ನುಡಿಗಳನ್ನು ನೆನಪಿನಲ್ಲಿಡುವಾಗ ಅವು ನಮ್ಮ ಮನಸ್ಸಿನ ಅಭ್ಯಾಸಗಳಾಗುತ್ತವೆ ಮತ್ತು ನಮ್ಮ ಕ್ರಿಯೆಗಳಲ್ಲಿ ವ್ಯಕ್ತವಾಗುವ ಸಾಧ್ಯತೆ ಅಧಿಕವಾಗುವುದು. ಅದು ನಿಜ. ನಾನು ಅಸಹನೆಗೊಂಡಾಗ ದಯಾಪರ ನಾಲಿಗೆಯು ಮನುಷ್ಯರ ಹೃದಯದ ಅಯಸ್ಕಾಂತ ಎಂಬುದು ನನಗೆ ನೆನಪಾಗುತ್ತದೆ. ಹೌದು, ದೇವರ ನುಡಿಯಲ್ಲಿ ಒಂದು ಶಕ್ತಿ ಇದೆ. ಇದು ಜೀವ ಪ್ರಪಂಚದ ಮೇಲೆ ಸೃಜನಾತ್ಮಕ ಪ್ರಭಾವವನ್ನು ಹೊಂದಿದೆ. ಇದು ನಮ್ಮ ಹೃದಯವನ್ನು ತೆರೆಯುತ್ತದೆ ಮತ್ತು ನಮ್ಮನ್ನು ಪರಿವರ್ತಿಸುತ್ತದೆ. ಇಲ್ಲಿ ನೋಡು. ಎಲ್ಲ ಪಠ್ಯಾನುಕ್ರಮಗಳ ಹೃದಯ ಭಾಗದಲ್ಲಿ ತರಬೇತಿ ಸಂಸ್ಥೆ ಎಂಬುದು ಸೃಜನಾತ್ಮಕ ಪದವಾಗಿದೆ. ಜನರು ಈ ಅಧ್ಯಯನದಲ್ಲಿ ಭಾಗವಹಿಸುವುದರಿಂದ ಅವರು ಬಹಾಯಿ ಬೋಧನೆಗಳ ಬಗ್ಗೆ ತಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಮತ್ತು ಅವರ ಹಳ್ಳಿಗಳು ಮತ್ತು ನೆರೆಹೊರೆಗಳ ಆಧ್ಯಾತ್ಮಿಕ ಮತ್ತು ಭೌತಿಕ ಅಗತ್ಯಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತಾರೆ. ತರಬೇತಿ ಸಂಸ್ಥೆಯ ಪರಿಕಲ್ಪನೆ ಹೊಸದೇನಲ್ಲ. ಅಬ್ದುಲ್ ಬಹಾ ಅವರೇ ದೈವಿ ಯೋಜನೆಯ ಶಾಸನದಲ್ಲಿ ಧರ್ಮದಲ್ಲಿನ ಶಿಕ್ಷಕರ ತರಬೇತಿಯನ್ನು ಉಲ್ಲೇಖಿಸಿದ್ದಾರೆ.
ಇರಾನ್ನಲ್ಲಿ ಧರ್ಮದ ಶಿಕ್ಷಕರನ್ನು ತಯಾರುಪಡಿಸಲು ಅವರು ನಿಯಮಿತ ಅಧ್ಯಯನ ತರಗತಿಗಳನ್ನು ಪ್ರೋತ್ಸಾಹಿಸಿದರು. ಕಳೆದ 25 ವರ್ಷಗಳಲ್ಲಿ ಹೆಚ್ಚು ಹೆಚ್ಚು ಜನರು ತರಬೇತಿ ಸಂಸ್ಥೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇದು ಚೈತನ್ಯಭರಿತ ಮತ್ತು ಉದ್ದೇಶಪೂರ್ವಕ ಹೊಸ ಸಮುದಾಯಗಳಿಗೆ ಕಾರಣವಾಗುತ್ತದೆ. ಎಲ್ಲರಿಗೂ ಸ್ವಾಗತವಿದೆ. ವ್ಯಕ್ತಿ, ಸಂಸ್ಥೆಗಳು ಮತ್ತು ಸಮುದಾಯದ ನಡುವಿನ ಸಂಬಂಧಗಳ ಬಗ್ಗೆ ಹೊಸ ತಿಳುವಳಿಕೆ ಇದೆ. ಉತ್ತಮ ಜಗತ್ತನ್ನು ನಿರ್ಮಿಸುವಲ್ಲಿ ಅವರ ಪಾತ್ರಗಳು ಹೇಗೆ ಪೂರಕವಾಗಿವೆ. ವ್ಯಕ್ತಿಗಳು ತಮ್ಮನ್ನು ಬದಲಾವಣೆಯ ನಾಯಕರನ್ನಾಗಿ ನೋಡುತ್ತಾರೆ, ತಮ್ಮದೇ ಆದ ಆಧ್ಯಾತ್ಮಿಕ ಬೆಳವಣಿಗೆಗೆ ಜವಾಬ್ದಾರರಾಗಿರುತ್ತಾರೆ. ಅದೇ ಸಮಯದಲ್ಲಿ ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಾರೆ. ಸಂಸ್ಥೆಗಳು ಪೋಷಿಸಲು, ಪ್ರೋತ್ಸಾಹಿಸಲು ಮತ್ತು ಮಾರ್ಗದರ್ಶನ ನೀಡಲು ಪ್ರಯತ್ನಿಸುತ್ತವೆ. ನಂಬಿಕೆ ಮತ್ತು ಬೆಂಬಲದ ವಾತಾವರಣವನ್ನು ಸೃಷ್ಟಿಸುತ್ತವೆ. ಸೇವೆ ಮತ್ತು ಆರಾಧನೆ ಈ ಚೈತನ್ಯಭರಿತ ಸಮುದಾಯಗಳ ಹೃದಯ ಭಾಗದಲ್ಲಿದೆ. ಜೀವನದ ಈ ಎರಡೂ ಅತ್ಯಗತ್ಯ ಮತ್ತು ಬೇರ್ಪಡಿಸಲಾಗದ ಅಂಶಗಳು ಬಹಾಯಿ ಆರಾಧನಾ ಮಂದಿರ ಸಂಸ್ಥೆ ಜೊತೆಗೂಡುತ್ತದೆ. ದೈವಸ್ತುತಿಯ ಉಗಮಸ್ಥಾನವಾಗಿದೆ. ಇದನ್ನು ಅಬ್ದುಲ್ ಬಹಾರ್ ಅವರು ಜಗತ್ತಿನ ಅತ್ಯಂತ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ವಿವರಿಸಿದ್ದಾರೆ. ಆರಾಧನಾ ಮಂದಿರ ಪ್ರಾರ್ಥನೆ ಮತ್ತು ಧ್ಯಾನಕ್ಕಾಗಿರುವ ಸ್ಥಳವಾಗಿದೆ. ಅದರ ಸುತ್ತಲಿನ ಜನರಿಗೆ ಸೇವೆ ಸಲ್ಲಿಸಬಹುದಾದ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಅನಾಥಾಶ್ರಮಗಳಂತಹ ಮಾನವೀಯ ಸಂಸ್ಥೆಗಳಿಂದ ಸುತ್ತುವರಿದಿರಬೇಕು. 1908ರಲ್ಲಿ ತುರ್ಕಮೇನಿಸ್ತಾನದ ಇಷ್ಕಾಬಾದ್ನಲ್ಲಿ ಮೊದಲ ಆರಾಧನಾ ಮಂದಿರವನ್ನು ನಿರ್ಮಿಸಲಾಯಿತು. 2016ರಲ್ಲಿ ಚಿಲಿಯ ಸ್ಯಾಂಟಿಯಾಗೋದಲ್ಲಿ ಕೊನೆಯ ಖಂಡಾಂತರ ಆರಾಧನಾ ಮಂದಿರ ಪೂರ್ಣಗೊಂಡಿದ್ದನ್ನು ಜಗತ್ತು ಕಂಡಿತು. ಅಂದಿನಿಂದ ಸ್ಥಳೀಯ ಮತ್ತು ರಾಷ್ಟ್ರೀಯ ದೇವಾಲಯಗಳು ಪ್ರಪಂಚದ ವಿವಿಧ ಭಾಗಗಳಲ್ಲಿ ನಿರ್ಮಿಸಲು ಪ್ರಾರಂಭಿಸಿವೆ. ಭೂಗ್ರಹವನ್ನು ಬೆಳಗಿಸುವ ಪ್ರಕಾಶಮಾನ ದೀಪಗಳಾಗಿ ಕಾರ್ಯನಿರ್ವಹಿಸುತ್ತಿವೆ. ತರಬೇತಿ ಸಂಸ್ಥೆಯು ದೃಢವಾಗಿ ಬೇರೂರಿರುವ ಪ್ರದೇಶಗಳಲ್ಲಿ ಸಾಮಾಜಿಕ ಕ್ರಿಯೆಯ ಪ್ರಯತ್ನಗಳು ಹೊರಹೊಮ್ಮುತ್ತಿವೆ. ಭೌತಿಕ ಪ್ರಗತಿಯ ಗುರಿಯನ್ನು ಹೊಂದಿರುವ ಈ ಪ್ರಯತ್ನಗಳು ಸಾಮಾಜಿಕ ಪರಿಸ್ಥಿತಿಗಳನ್ನು ಸುಧಾರಿಸಲು ಆಧ್ಯಾತ್ಮಿಕ ತತ್ವಗಳನ್ನು ಅನ್ವಯಿಸುವುದನ್ನು ಆಧರಿಸಿವೆ. ಅವು ಸಮಾಜದ ಸಾಮಾಜಿಕ, ಆಧ್ಯಾತ್ಮಿಕ ಮತ್ತು ಭೌತಿಕ ಅಗತ್ಯಗಳ ಬೆಳೆಯುತ್ತಿರುವ ಸಾಮೂಹಿಕ ಪ್ರಜ್ಞೆಯ ಪರಿಣಾಮವಾಗಿದೆ. ಜೊತೆಗೆ ನಿರಂತರವಾಗಿ ಮುಂದುವರಿಯುತ್ತಿರುವ ನಾಗರಿಕತೆಗೆ ಕೊಡುಗೆ ನೀಡುವ ಬಯಕೆ. 2018ರಲ್ಲಿ ಹೆಚ್ಚಿನ ಪ್ರಮಾಣದ ಕಲಿಕೆಯಿಂದಾಗಿ ಮತ್ತು ಈ ಪ್ರಯತ್ನದ ಕ್ಷೇತ್ರವು ಪ್ರವರ್ಧಮಾನಕ್ಕೆ ಬರಲು ಬಹಾಯಿ ವಿಶ್ವ ಕೇಂದ್ರದಲ್ಲಿ ಬಹಾಯಿ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆ ಎಂಬ ಹೊಸ ಸಂಸ್ಥೆಯನ್ನು ವಿಶ್ವ ನ್ಯಾಯ ಮಂದಿರ ರಚಿಸಿತು. ಸಾಮಾಜಿಕ ಕ್ರಿಯೆಯ ರಂಗದಲ್ಲಿ ನಿರ್ಮಿಸಲಾದ ಸಾಮರ್ಥ್ಯಗಳು ಸಮಾಜದ ಪ್ರಚಲಿತ ಪ್ರವಚನಗಳಲ್ಲಿ ಬಹಾಯಿಗಳ ಭಾಗವಹಿಸುವಿಕೆಯನ್ನು ಪುಷ್ಟೀಕರಿಸುತ್ತಿವೆ. ಸ್ಥಳೀಯರಿಂದ ರಾಷ್ಟ್ರೀಯ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಹಾಯಿಗಳು, ಸಮುದಾಯದ ನಾಯಕರು, ಸಂಸ್ಥೆಗಳು ಮತ್ತು ಸರ್ಕಾರಿ ಸಂಸ್ಥೆಗಳನ್ನು ಸಮಾಜದ ಜೀವನಕ್ಕೆ ಮಹತ್ವದ ವಿಷಯಗಳ ವ್ಯಾಪ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದರಲ್ಲಿ ಮಹಿಳೆಯರು ಮತ್ತು ಪುರುಷರ ಸಮಾನತೆ, ಜನರ ಚಲನೆ ಮತ್ತು ಏಕೀಕರಣ, ಬಡತನ ನಿವಾರಣೆ, ಜನಾಂಗೀಯ ಪೂರ್ವಾಗ್ರಹದ ನಿರ್ಮೂಲನೆ, ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ ಒಳಗೊಂಡಿವೆ. ಬಹಾಯಿ ಅಂತಾರಾಷ್ಟ್ರೀಯ ಸಮುದಾಯದ 5 ಕಚೇರಿಗಳ ಸ್ಥಾಪನೆಗಳ ಮೂಲಕ ಜಾಗತಿಕ ಬಹಾಯಿ ಸಮುದಾಯದ ಅನುಭವಗಳನ್ನು ಬಹು ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಹಂಚಿಕೊಳ್ಳಲಾಗುತ್ತಿದೆ. ಇವುಗಳಲ್ಲಿ ಪ್ರಮುಖವಾದದ್ದು ವಿಶ್ವಸಂಸ್ಥೆ. ಅಲ್ಲಿ ಬಹಾಯಿ ಅಂತಾರಾಷ್ಟ್ರೀಯ ಸಮುದಾಯವು ಜಾಗತಿಕ ಮಟ್ಟದಲ್ಲಿ ನೀತಿ ಪ್ರವಚನಗಳಿಗೆ ಕೊಡುಗೆ ನೀಡುವಲ್ಲಿ ಯುನೆಸ್ಕೋ ಮತ್ತು ಯುನಿಸೆಫ್ನೊಂದಿಗೆ ಸಮಾಲೋಚನಾ ಸ್ಥಾನಮಾನವನ್ನು ಹೊಂದಿವೆ. ಸುಮಾರು 100 ವರ್ಷಗಳ ಹಿಂದೆ ಶೋಗಿ ಎಫೆಂಡೆಯವರು ಧರ್ಮದಲ್ಲಿ ಅಂತರ್ಗತವಾಗಿರುವ ಸಮಾಜ ರಚನಾ ಶಕ್ತಿ, ವ್ಯಕ್ತಿಯನ್ನು ಪುನರುಜ್ಜೀವಿಸುವ ಮತ್ತು ಮುರಿದ ಜಗತ್ತನ್ನು ಪುನರ್ನಿರ್ಮಿಸುವ ಒಂದು ಶಕ್ತಿ ಎಂಬುದರ ಕುರಿತು ಮಾತನಾಡಿದರು. ಇಂದು ಬಹಾವುಲ್ಲಾರವರ ಬೋಧನೆಗಳನ್ನು ಕಾರ್ಯರೂಪಕ್ಕೆ ತರಲು ಜನರು ಶ್ರಮಿಸುತ್ತಿರುವ, ಪ್ರಪಂಚದಾದ್ಯಂತ ನಡೆಯುತ್ತಿರುವ ಸಾಮಾಜಿಕ ಪರಿವರ್ತನೆಯಲ್ಲಿ ಈ ಶಕ್ತಿಯ ಪ್ರಚೋದನೆಗಳನ್ನು ಕಾಣಬಹುದು. ಪ್ರಚಲಿತದಲ್ಲಿರುವ ಅಭ್ಯಾಸಗಳು, ಪದ್ಧತಿಗಳು ಮತ್ತು
ಅಭಿವ್ಯಕ್ತಿಯ ವಿಧಾನಗಳು ಬದಲಾಗಲು ಪ್ರಾರಂಭಿಸುತ್ತವೆ ಮತ್ತು ಸಂಸ್ಕೃತಿಯ ಅಂಶಗಳು ಸಹ ಮುಂದುವರಿಯಲು ಪ್ರಾರಂಭಿಸುತ್ತವೆ. ಇದು ಇನ್ನೂ ಹೆಚ್ಚು ಆಳವಾದ ಆಂತರಿಕ ರೂಪಾಂತರದ ಬಾಹ್ಯ ಅಭಿವ್ಯಕ್ತಿಯಾಗಿದೆ. ಇದು ಅನೇಕ ಆತ್ಮಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದು ವಿಸ್ಮಯಕಾರಿಯಾದ ನಮ್ಮ ಮಕ್ಕಳ ವರ್ಗವು ದೊಡ್ಡ ಚಿತ್ರಣಕ್ಕೆ ಹೇಗೆ ಹೊಂದಿಕೊಳ್ಳುತ್ತದೆ ಎಂಬುದನ್ನು ಈಗ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಿಜವಾಗಿ ಮತ್ತು ನಮ್ಮ ವರ್ಗವು ಚಿಕ್ಕದಾಗಿದೆ. ಇದು ಹೆಚ್ಚಿನ ಒಳ್ಳೆಯದಕ್ಕೆ ಕೊಡುಗೆ ನೀಡುತ್ತದೆ. ಸಂಸ್ಕೃತಿಯಲ್ಲಿನ ಈ ಬದಲಾವಣೆಯ ಬಗ್ಗೆ ಇನ್ನಷ್ಟು ಹೇಳಿ. ಸಂಬಂಧಗಳನ್ನು ಹೇಗೆ ಮರು ವ್ಯಾಖ್ಯಾನಿಸಲಾಗುತ್ತಿದೆ ಎಂಬುದರಲ್ಲಿ ನಾನು ನೋಡುವ ಒಂದು ಮಾರ್ಗವಾಗಿದೆ ಸೃಷ್ಟಿಕರ್ತನೊಂದಿಗಿನ ನಮ್ಮ ಪರಸ್ಪರ ಮತ್ತು ಭೂಮಿಯೊಂದಿಗಿನ ಸಂಬಂಧ. ಉದಾಹರಣೆಗೆ, ತರಬೇತಿ ಸಂಸ್ಥೆಯ ಪ್ರಕ್ರಿಯೆಯು ಪ್ರವರ್ಧಮಾನಕ್ಕೆ ಬರುತ್ತಿರುವ ಪ್ರದೇಶಗಳಲ್ಲಿ ಮಹಿಳೆಯರು ಮತ್ತು ಪುರುಷರ ನಡುವಿನ ಸಂಬಂಧವು ಬದಲಾಗುತ್ತಿದೆ. ಒಟ್ಟಾಗಿ ಅವರು ಆಳವಾಗಿ ಬೇರೂರಿರುವ ಪೂರ್ವಾಗ್ರಹಗಳು ಮತ್ತು ಅನ್ಯಾಯದ ಆಚರಣೆಗಳಿಗೆ ಸವಾಲೆಸಗಲು ಕೆಲಸ ಮಾಡುತ್ತಿದ್ದಾರೆ. ಈ ಹಿಂದೆ ನಾವು ದಬ್ಬಾಳಿಕೆ ಸಂಸ್ಕೃತಿಯನ್ನು ನೋಡಿದ್ದೇವೆ. ನಾವು ಈಗ ಸಮಾನತೆಯ ಸಂಸ್ಕೃತಿ ಹೊರಹೊಮ್ಮುತ್ತಿರುವುದನ್ನು ನೋಡುತ್ತಿದ್ದೇವೆ ಮತ್ತು ಸಮಾಜದ ಪರಿವರ್ತನೆಯಲ್ಲಿ ಮಹಿಳೆಯರು ಮುಂಚೂಣಿಯಲ್ಲಿದ್ದಾರೆ. ನಾನು ನಿಮಗೆ ಕೆಲವನ್ನು ತೋರಿಸುತ್ತೇನೆ. ಅವಳು ಹುಟ್ಟುವ ಮುಂಚೆಯೇ ಅವರು ಅವಳನ್ನು ಕಣ್ಮರೆ ಮಾಡಲು ಪ್ರಯತ್ನಿಸಿದರು, ಒಂದು ಮ್ಯಾಜಿಕ್ ಟ್ರಿಕ್ನ ಹಾಗೆ. ಆದರೆ ಅವಳ ಅನುಪಸ್ಥಿತಿಯಲ್ಲಿ ಮಾತ್ರ ಅವಳ ಉಪಸ್ಥಿತಿಯನ್ನು ಗಮನಿಸಲಾಗುತ್ತಿತ್ತು. ಅವಳು ಜನಿಸಿದಾಗ ಸಿಹಿ ಹಂಚುವ ಬದಲು ಅವರು ದುಃಖದ ರಿಬ್ಬನ್ ಕಟ್ಟಿದ ಚೀಲಗಳನ್ನು ಹಂಚಿಕೊಂಡರು ಮತ್ತು ಅವಳಿಗೆ ದೊರಕುತ್ತಿದ್ದುದು ಚಿಕ್ಕದಾದ, ಕಡಿಮೆ ಮತ್ತು ಕಡೆಯದಾಗಿರುತ್ತಿತ್ತು. ಅಥವಾ ಸಾಮಾನ್ಯವಾಗಿ ಆಹಾರ, ಸೌಕರ್ಯ, ಶಿಕ್ಷಣ, ಗೌರವ ಯಾವುದೂ ದೊರಕುತ್ತಿರಲಿಲ್ಲ. ಶಾಲೆಗೆ ಹೋದರೆ ಹೆಚ್ಚು ಕಲಿಯದಂತೆ, ಹೆಚ್ಚು ಮಾತನಾಡದಂತೆ, ಹೆಚ್ಚು ಕಾಣಿಸಿಕೊಳ್ಳದಂತೆ ಎಚ್ಚರ ವಹಿಸಬೇಕಿತ್ತು. ಅವಳು ಹೆಚ್ಚು ಅವಕಾಶ ತೆಗೆದುಕೊಳ್ಳಬಾರದಿತ್ತು. ಅವಳು ಸ್ತಬ್ಧ, ಸಂಯಮ ಒಳಗೊಂಡಿರುವ ಆಕಾರಗಳಲ್ಲಿ ತನ್ನನ್ನು ಮಡಚಿ ತನ್ನನ್ನು ತಾನು ಅಲ್ಪವಾಗಿಸಿಕೊಳ್ಳಬೇಕಿತ್ತು. ಅವಳ ಸ್ವಂತ ದೇಹವು ಅವಳ ಆತ್ಮಕ್ಕೆ ಸುರಕ್ಷಿತ ಮನೆ ಅಲ್ಲ ಎಂದು ತಿಳಿಯಬೇಕಿತ್ತು. ಆದರೆ ಈಗ ಈ ಹೊಸ ಪ್ರಕಟಪಡಿಸುವಿಕೆ ಒಂದಿಗೆ ಹೊಸ ಕಥೆಯನ್ನು ಬರೆಯಲಾಗುತ್ತಿದೆ. ಹಿಂದಿನ ಎಲ್ಲ ಕಥೆಗಳನ್ನು ಬಿಚ್ಚಿಡುವ ಕತೆ, ಮಹಿಳೆಯರು ಪುರುಷರ ಜೊತೆ ಸಾಗುವ ಕತೆ. ಅವಳು ಹುಟ್ಟುವ ಮೊದಲೇ ಹೊಸ ಆತ್ಮದ ನಿರೀಕ್ಷೆಯ ಸಂಭ್ರಮ. ಅವಳು ಜನಿಸಿದಾಗ ಕುಟುಂಬ, ಹಳ್ಳಿ, ನಗರ, ರಾಷ್ಟ್ರವು ಸಂತೋಷ ಪಡುತ್ತದೆ. ಆಕೆಗೆ ಆಹಾರ, ಸೌಕರ್ಯ, ಶಿಕ್ಷಣ, ಗೌರವ ದೊರಕುತ್ತದೆ. ಅವಳು ಶಾಲೆಗೆ ಹೋಗುತ್ತಾಳೆ. ಅವಳು ಕಲಿಯಲು, ಅರ್ಥ ಮಾಡಿಕೊಳ್ಳಲು, ಮಾತನಾಡಲು, ಕಲಿಸಲು ತುಂಬ ಇದೆ. ಅವಳು ಬೆಳೆಯುವಳು, ಮತ್ತಷ್ಟು ಬೆಳೆಯುವಳು. ಅವಳು ನಿಸ್ಸಂಶಯವಾಗಿ ಮತ್ತು ಅವಳು ಕನಸು ಕಾಣುವಳು ಮತ್ತು ಅವಳು ಮಾತನಾಡುವಳು ಮತ್ತು ಅವಳ ಧ್ವನಿ ಶಕ್ತಿಯುತವಾಗಿದೆ ಎಂದು ಅವಳು ತಿಳಿದುಕೊಳ್ಳುತ್ತಾಳೆ. ಅವಳು ಮೇಲೆದ್ದು ತನ್ನ ಕುಟುಂಬ, ತನ್ನ ಹಳ್ಳಿ, ತನ್ನ ನಗರ, ತನ್ನ ರಾಷ್ಟ್ರವೂ ಸಹ ಅರಳುವವರೆಗೆ ತಾನು ಶಾಂತ ಸಂಯಮದಿಂದ ಹೊರಹೊಮ್ಮುವಳು. ಇಂದು ಪೂರ್ಣ ಶತಮಾನದ ಸಾಮೂಹಿಕ ಪ್ರಯತ್ನಗಳ ನಂತರ ನಾವು ಅಬ್ದುಲ್ ಬಹಾರ್ ಅವರ ಇಚ್ಛಾ ಮತ್ತು ಮೃತ್ಯು ಪತ್ರ ಮತ್ತು ದೈವಿ ಯೋಜನೆಯ ಶಾಸನಗಳಲ್ಲಿ ಅಡಗಿರುವ ಬುದ್ಧಿವಂತಿಕೆಯ ನಿಧಿಗಳನ್ನು ನೋಡಲಾರಂಭಿಸಿದ್ದೇವೆ. ಪ್ರಪಂಚದಾದ್ಯಂತ ಲಕ್ಷಾಂತರ ಮಹಿಳೆಯರು ಮತ್ತು ಪುರುಷರು ತಮ್ಮ ಹೃದಯಗಳನ್ನು ಅಬ್ದುಲ್ ಬಹಾರ ಮಾದರಿಯತ್ತ ತಿರುಗಿಸುತ್ತಿದ್ದಾರೆ ಮತ್ತು ಅವರ ಹೆಜ್ಜೆಗಳನ್ನು ಅನುಸರಿಸಲು ಶ್ರಮಿಸುತ್ತಿದ್ದಾರೆ. ಸ್ವಲ್ಪ ಮಟ್ಟಿಗೆ ದಿನದಿಂದ ದಿನಕ್ಕೆ ಅವರು ತಮ್ಮ ಆಂತರಿಕ ಮತ್ತು ಬಾಹ್ಯ ಜೀವನವನ್ನು ಬಹಾವುಲ್ಲಾ ಅವರ ಬೋಧನೆಗಳೊಂದಿಗೆ ಜೋಡಿಸಲು ಪ್ರಯತ್ನಿಸುತ್ತಾರೆ ಮತ್ತು ಪ್ರಜ್ಞಾಪೂರ್ವಕವಾಗಿ ಸಮೃದ್ಧ ಮತ್ತು ಶಾಂತಿಯುತ ಜಾಗತಿಕ ನಾಗರಿಕತೆಯನ್ನು ನಿರ್ಮಿಸಲು ಶ್ರಮಿಸುತ್ತಿದ್ದಾರೆ. 100 ವರ್ಷಗಳಲ್ಲಿ ಸಾಧಿಸಿದ್ದನ್ನು ನಂಬಲಾಗದು. ಮುಂದಿನ 100 ವರ್ಷಗಳು ಹೇಗಿರುತ್ತವೆ ಎಂದು ನಾನು ಅದು ಆಶ್ಚರ್ಯಪಡುತ್ತೇನೆ. ನಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ. ನಾವೆಲ್ಲರೂ ಭಾಗವಹಿಸಲು ಒಂದು ಅವಕಾಶವಿದೆ. ನಮ್ಮ ಕ್ರಿಯೆಗಳು ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತವೆ. ನನ್ನ ಕಿಶೋರ ಸಮೂಹವನ್ನು ನಾನು ಬಿಟ್ಟುಕೊಡಬಾರದು ಎಂದು ನಾನು ಭಾವಿಸುತ್ತೇನೆ ಮತ್ತು ನೀವು ನಿಮ್ಮ ಮಕ್ಕಳ ವರ್ಗದೊಂದಿಗೆ ಮತ್ತು ನಾನು ಈ ಅಧ್ಯಯನದ ವಲಯದೊಂದಿಗೆ
ನೀವು ಅದರ ಮೊದಲ ಶತಮಾನದ ಸುರುಳಿಯಲ್ಲಿ ದೈವಿಕ ಯೋಜನೆಯ ಅನಾವರಣದ ಕಥೆಯನ್ನು ಬರೆದಿದ್ದೀರಿ. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಮುಂದೆ ಭವಿಷ್ಯದ ಖಾಲಿ ಸುರುಳಿಯನ್ನು ವಿಸ್ತರಿಸಲಾಗಿದೆ. ಅದರ ಮೇಲೆ ನೀವು ಮತ್ತು ನಿಮ್ಮ ಆಧ್ಯಾತ್ಮಿಕ ವಂಶಸ್ಥರು ಶಾಶ್ವತವಾದ ಪರಿತ್ಯಾಗ ಮತ್ತು ಶೌರ್ಯವನ್ನು ಪ್ರಪಂಚದ ಒಳಿತಿಗಾಗಿ ಬರೆಯಲಿರುವಿರಿ.